ಅಂದರೆ ಈ ಬ್ರಹ್ಮಚರ್ಯ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಅಂದ್ರೆ ಅಲ್ಲಿ ಹೋಗಬಾರ್ದು, ಮದುವೆ ಆಗಬಾರ್ದು ಅಂತಾರೆ. ಸ್ಟಾರ್ಟಿಂಗ್ ಪಾಯಿಂಟ್ ಏನು, ಟರ್ನಿಂಗ್ ಪಾಯಿಂಟ್ ಏನು ಈ ಒಂದು ಆ ವಿಷಯದಲ್ಲಿ ನಾವು ಪರೋಪಕಾರದ ಕೆಲಸ ಮಾಡೋದು ಅಂತಂದರೆ ತಾತ್ಕಾಲಿಕ ಖುಷಿಗಾಗಿ, ಸಂತೋಷಕ್ಕಾಗಿ ಕೆಟ್ಟ ಚಟಗಳು, ಧೂಮ ಎಷ್ಟನೇ ಅಂದರೆ ವಿವಾಹದ ನಂತರ ಈ ಜ್ಞಾನಕ್ಕೆ ಬಂದರೆ ಅಥವಾ ವಿವಾಹಕ್ಕಿಂತ ಮುಂಚೆ ಬಂದಿದ್ದೀರಾ? ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಎಲ್ರಿಗೂ ಕೂಡ AR ಬಿಗ್ ಸ್ಟುಡಿಯೋಗೆ ಸ್ವಾಗತ. ಸೊ ಇವತ್ತಿನ ಒಂದು ಕಂಟೆಂಟಲ್ಲಿ ನಾವು ಬ್ರಹ್ಮಕುಮಾರೀಸ್ ಅಥನೀಯ ಓಂ ಶಾಂತಿ ಸೆಂಟರ್ ಅಥವಾ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯಕ್ಕೆ ಒಂದು ಸಂದರ್ಶನ ತಗೊಳ್ಳೋಕ್ಕೆ ಬಂದಿದ್ದೀವಿ. ಈ ಕೇಂದ್ರದ ಮುಖ್ಯ ಸಂಚಾಲಕರಾಗಿರ್ತಕ್ಕಂತಹ ತುಳಸಾ ದೀದಿಯವರು, ತುಳಸಾ ಅಕ್ಕವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರ ಒಂದು ಅನುಭವ, ಅವರ ಸಂದರ್ಶನವನ್ನು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಅಕ್ಕವರೇ, ಓಂ ಶಾಂತಿ. ಸೊ ಇಲ್ಲಿ ಬಂದಾಗಿ ನನಗೆ ತುಂಬ ಒಂಥರ ಶಾಂತಿ ಫೀಲ್ ಆಗ್ತಾ ಇದೆ. ಸೊ ಏನು ನಿಮ್ಮ ಪರಿಚಯ? ಹೆಸರು ತುಳಸಾ ಅಕ್ಕವ್ರು ಅಂತ ಇದೆ. ಎಷ್ಟು ವರ್ಷ ಆಯಿತು ನೀವು ಈ ಜ್ಞಾನಕ್ಕೆ ಬಂದು? ನಾವು ಈ ಜ್ಞಾನದಲ್ಲಿ ಬಾಲ್ಯದಿಂದನೇ ಇದ್ದಿದ್ದು. ನಮ್ಮ ತಾಯಿಯವರು ಈ ಜ್ಞಾನದಲ್ಲಿ ಇದ್ದರು. ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡ ಸಹೋದರ ಈ ಜ್ಞಾನದಲ್ಲಿ ಬಂದಿದ್ದು. ನಂತರ ನಮ್ಮ ತಾಯಿ ಜೊತೆ ನಾನು ಹೋಗ್ತಿದ್ದೆ. ಅವಾಗ ಜಸ್ಟ್ 4th ಅಥವಾ 5th ಇದ್ದೆ ನಾನು. ಅವಾಗಲಿಂದನೇ ಈ ಜ್ಞಾನದಲ್ಲಿ ನಾನು ಇದ್ದಿದ್ದು. ಓಕೆ. ಸೊ ಇದರ ಓಂ ಶಾಂತಿ ಅಥವಾ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಮೂಲ ಉದ್ದೇಶ ಏನು? ಇದು ಹೆಸರಿನಲ್ಲಿ ಎಷ್ಟು ವಿಶೇಷತೆ ಅಡಕವಾಗಿದೆ, ಅಷ್ಟೇ ಇದರ ಗುರು ಉದ್ದೇಶನೂ ಸಹಿತ ಬಹಳ ವಿಶೇಷ ರೂಪದಲ್ಲಿ ಹೊಂದಿದ್ದು. ಯಾವುದೇ ಒಂದು ಸ್ಕೂಲ್, ಕಾಲೇಜ್ ಅಥವಾ ಯೂನಿವರ್ಸಿಟಿಗಳಲ್ಲಿ ನಾವು ಹೋದಾಗ ಅಲ್ಲೇನು ಒಂದು ಪದವಿ, ಏನೋ ಒಂದು ಡಿಗ್ರಿ ತಗೊಳ್ತಾ ಇದ್ದೀವಿ. ಸೊ ಹಾಗೆಯೇ ಇದು ಒಂದು ಯೂನಿವರ್ಸಿಟಿ, ಇದು ಈಶ್ವರೀಯ ಒಂದು ವಿಶ್ವವಿದ್ಯಾಲಯ ಅಂತ ಹೇಳಲಾಗ್ತದೆ. ಈಶ್ವರನೇ ಸ್ವಯಂ ಇಲ್ಲಿ ಪರಮ ಶಿಕ್ಷಕನಾಗಿ ಶಿಕ್ಷಣವನ್ನು ಕೊಡ್ತಿರ್ಬೇಕಾದ್ರೆ ಪರಮಾತ್ಮ ಹೇಗೆ ಸರ್ವೋಚ್ಚ, ಸರ್ವೋತ್ತಮ, ಸರ್ವಶ್ರೇಷ್ಠನಿದ್ದಾನೋ, ಇನ್ನು ಅವನು ಕೊಡುವಂಥ ಶಿಕ್ಷಣ ಎಷ್ಟು ಸರ್ವಶ್ರೇಷ್ಠ ಇರ್ಬೋದು. ಅಲ್ಲ, ಅವನು ಕೊಡುವಂಥ ಶಿಕ್ಷಣ ಅಷ್ಟು ಸರ್ವಶ್ರೇಷ್ಠ ಇರಬೇಕಾದ್ರೆ ಇನ್ನು ಅವನಿಂದ ಈ ಒಂದು ಜ್ಞಾನದಿಂದ, ಶಿಕ್ಷಣದಿಂದ ನಾವು ಪಡೆಯುವಂಥ ಪದವಿ ಹೇಗಿರ್ಬೋದು? ಆ ಪದವಿ ಯಾವುದು ಅಂತಂದರೆ ಮನುಷ್ಯರಿಂದ ದೇವತಾ ಆಗುವಂಥದ್ದು, ಅಥವಾ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುವಂಥದ್ದು. ನಾವು ಕೇಳಿರೋ ಪ್ರಕಾರ ಓಂ ಶಾಂತಿಯವರ ಒಂದು ಜ್ಞಾನದ ಪ್ರಕಾರ ಕೆಲವು ವರ್ಷಗಳಲ್ಲಿ ಈ ಒಂದು ಕಲಿಯುಗ ಅಂತ್ಯವಾಗಿ ಸತ್ಯಯುಗ ಬರುವಂಥ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸೊ ಅದು ಎಷ್ಟು ಮಟ್ಟಿಗೆ ಸತ್ಯ ಮತ್ತು ಸುಮಾರು ಎಷ್ಟು ವರ್ಷ ಆದಮೇಲೆ ಸತ್ಯಯುಗ ಬರುವಂಥ ಸಾಧ್ಯತೆ ಇದೆ, ಅದನ್ನು ಶೇರ್ ಮಾಡ್ಕೊಳ್ಬೋದು? ಈಗ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಿಂದನೇ ಅಂತ ಅಷ್ಟೇ ಅಲ್ಲ, ಈ ಕಲಿಯುಗದ ಅಂತ್ಯ ಆಗುವಂಥದ್ದು ಈಗಾಗಲೇ ಎಷ್ಟೋ ಜನ ತತ್ವಜ್ಞಾನಿಗಳು, ಭವಿಷ್ಯಗಾರರು, ಭವಿಷ್ಯ ಹೇಳುವಂಥವ್ರು, ಆಮೇಲೆ ಸಾರು ಐನಾರು, ಆಮೇಲೆ ಬಬಲಾದಿ ಇರ್ಬೋದು, ಮತ್ತು ಅನೇಕರು ಈ ಒಂದು ಕಲಿಯುಗ ಯಾವ ರೀತಿ ವಿನಾಶ ಆಗ್ತದೆ ಅವರು ಈಗಾಗಲೇ ಬಹಳಷ್ಟು ಅದನ್ನು ವರ್ಣನೆ ಮಾಡಿ ಹೋಗಿದ್ದಾರೆ. ಅದರ ಅನುಸಾರ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಪರಮಾತ್ಮ ಸ್ವಯಂ ಬಂದು ಈ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿದ್ದಿರಬೇಕಾದ್ರೆ, ಹಾಗಾದರೆ ಪರಮಾತ್ಮನೂ ಸಹಿತ ಇಲ್ಲಿ ಸ್ಪಷ್ಟ ಮಾಡಿದ್ದು ನಮಗೆ, ಅಂತೂ ಕಲಿಯುಗ ಪರಿವರ್ತನೆ ಆಗೋದಿದೆ. ಇಲ್ಲಿ ಕಲಿಯುಗದ ಪರಿವರ್ತನೆ ಹೇಗಾಗ್ತದೆ? ಆ ಸಮಯದಲ್ಲಿ ಈಗಾಗಲೇ ನಾವು ಆ ಥರ ವಿನಾಶ ಆಗೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಯುದ್ಧಗಳಾಗಿರ್ಬೋದು, ಜಲಪ್ರಳಯ, ಭೂಕಂಪ, ಈ ಥರ ಸೂಚನೆ ಕೊಡ್ತಾ ಇದ್ದೀವಿ. ಬಟ್ ಎಷ್ಟು ವರ್ಷ, ಅಂದಾಜು ಎಷ್ಟು ವರ್ಷ ಆಗ್ಬೋದು? ಇದೇನಾದರೂ ಐಡಿಯಾ ಇದೆಯಾ ಮೇಡಮ್? ಅಂದಾಜು ಇಷ್ಟೇ ವರ್ಷ ಅಂತ ಹೇಳ್ಬಿಟ್ಟು ಏನಿಲ್ಲ. ಈಗ ಮುಂದೆ ಬರುವಂಥ ಸತ್ಯುಗ ಏನಿದೆಯಲ್ಲ, ಆ ಸತ್ಯುಗದ ಸಿಗ್ನಲ್ಸು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಯಾವ ಥರನಾಗಿ ಅಂತಂದರೆ, ಈಗ ಗಿಡದಲ್ಲಿ ಏನೇ ಒಂದು ಹಣ್ಣು ಬಿಡಬೇಕಾದ್ರೆ ಅಲ್ಲಿ ಈಗ ಮಾವಿನ ಹಣ್ಣಂತ ಯಾವ ರೀತಿ ಹಣ್ಣುಗಳ ರಾಜ ಅಂತ ಹೇಳಲಾಗ್ತದೆ, ಅದು ಯಾವ ಥರ ಸ್ವೀಟ್ ಇರ್ತದೆ, ಯಾವ ಥರನಾಗಿ ಅದು ಪ್ರಫುಲ್ಲಿತವಾಗಿದೆ ತನ್ನದೇ ಆದಂಥ ಒಂದು ಇದರಲ್ಲಿ, ಹಂಗೆ ಬೇರೆ ಎಲ್ಲ ಹಣ್ಣುಗಳು
ಈಗ ಉದಾಹರಣೆ ಲಿಂಬೆಹಣ್ಣಿದೆ. ಲಿಂಬೆಹಣ್ಣು ಅಂದರೆ ಹುಳಿ ಇರ್ತದೆ, ಆದರೆ ಆ್ಯಕ್ಚುಲಿ ಸಿಹಿ ಲಿಂಬೆ ಹಣ್ಣಿಂದ ಗಿಡಗಳು ಈಗ ನಾವು ನೋಡ್ತಾ ಇದ್ದೀವಿ. ಅದು ದೊಡ್ಡ ದೊಡ್ಡ ಹಣ್ಣುಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕೈಗಟ್ಟಿಕಿದ್ರೇ ಅಂದರೆ ಹಣ್ಣು ಸಿಗಬೇಕು ಆ ಥರ. ಈಗ ಉದಾಹರಣೆ ತೆಂಗಿನ ಗಿಡ ನಾವು ನೋಡ್ತಿದ್ದೀವಿ ಮೊದಲು ಒಂದು ಸಮಯದಲ್ಲಿ, ಅದು ಭಾಳ ಎತ್ತರ ಇರ್ತಾ ಇತ್ತು. ಆದರೆ ಈಗ ಭಾಳ ಸಣ್ಣ ಅಂದರೆ ಕಿರಿ ಇರಬೇಕಾದ್ರೇ ನಮಗೆ ಅದು ಕಾಯಿ ಸಿಗ್ತಾ ಇದೆ. ಇದು ಸತ್ಯುಗದ ಒಂದು ಸಿಗ್ನಲ್ ಅಂತ ಹೇಳ್ಬೋದು ಅಂಥೇಳಿ. ಅಂದರೆ ಈಗ ವಿನಾಶ ಅಂದರೆ ಏನು, ಯಾವ ಪ್ರಕಾರ ಜನರೆಲ್ಲ ಸಾಯ್ತಾರ ಅಥವಾ ಹೊಸ ಜನ ಹುಡ್ತಾರ, ಅದ್ರ ಬಗ್ಗೆ ಏನಾದರೂ? ಅದು ಅಂತೂ ಈಗಾಗಲೇ ನಡೆದಿದೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ. ಮೊದಲಂತೂ ಒಬ್ಬರು ಇಬ್ಬರು ಎಲ್ಲೋ ಒಬ್ಬರು ಸಾಯ್ತಿದ್ರು, ಆದರೆ ಈಗಂತೂ ಸಾಮೂಹಿಕ ರೂಪದಲ್ಲಿ ಅಂದರೆ ಕೋವಿಡ್ ಆಗಿರ್ಬೋದು, ಜಲಪ್ರಳಯ, ಇವೆಲ್ಲ ಅದರ ಸೂಚನೆ ಅಂತ ಹೇಳ್ತೀರಿ? ಹಾಂ, ಅದರ ಸೂಚನೆ ಮತ್ತು ಪ್ರಾಕೃತಿಕವಾಗಿಯೂ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇದೇ ಸಂಖ್ಯೆ ಹಾಗೆ ಹೆಚ್ಚಾಗ್ತಾನೆ ಹೋಗ್ತದೆ. ಒಂದೊಂದು ಭಾಗ ಒಂದೊಂದು ವಿಧಿಯಿಂದ ಪರಿವರ್ತನೆ ಆಗ್ತಾ ಹೋಗ್ತದೆ, ನಾಶ ಆಗ್ತಾ ಹೋಗ್ತದೆ. ಓಕೆ. ಈಗ ಪರಮಾತ್ಮನನ್ನು ಎಲ್ಲ ಕೆಲವೊಂದು ಧರ್ಮದ ನೋಡೋ ರೀತಿ ಬೇರೆ. ಈಗ ಮುಸ್ಲಿಮರು ದೇವರನ್ನ ಕಾಣೋ ರೀತಿ ಬೇರೆ, ಹಿಂದೂಗಳು ಕಾಣೋ ರೀತಿ ಬೇರೆ. ಸೊ ಈ ಥರ ಬೇರೆ ಬೇರೆ ರೂಪದಲ್ಲಿ ಪರಮಾತ್ಮನು ಕಾಣುವ ರೀತಿ ಇರುವಾಗ ನಮ್ಮ ಈ ಓಂ ಶಾಂತಿಯಲ್ಲಿ ಯಾವ ರೂಪದಲ್ಲಿ ಕಲ್ಪನೆ ಮಾಡ್ಕೊತೀರಾ, ಅಥವಾ ಯಾವ ರೂಪದಲ್ಲಿ ಭಗವಂತ ಇದ್ದಾನೆ ಅನ್ನುವಂಥ ಸಂದೇಶ ನೀವು ಕೊಡ್ತೀರಾ? ಈಗ ತಮ್ಮ ಒಂದು ಪ್ರಶ್ನೆಯಲ್ಲೇ ಉತ್ತರ ಅಡಕಾಗಿದೆ. ತಾವು ಹೇಳ್ತಾ ಇದ್ರಿ ಮುಸ್ಲಿಂ ಧರ್ಮದಲ್ಲಿ ಯಾವ ರೀತಿ ಮಕ್ಕಾ ಮದೀನಾ ಅಥವಾ ಮತ್ತು ಇನ್ನುಳಿದ ಸ್ಥಾನಗಳಲ್ಲಿ ಅವರು ಅಲ್ಲಾ ಏಕ ನೂರೇ ಅಂತ ಹೇಳ್ಬಿಟ್ಟು 100 ರೂಪದಲ್ಲಿ ಅಂದರೆ ಪಾಯಿಂಟ್ ಆಫ್ ಲೈಟ್ ರೂಪದಲ್ಲೇ ಅವರು ತೋರಿಸಿದ್ದು. ಆಮೇಲೆ ಗುರುನಾನಕರು ಸಹಿತ ಏನು ಹೇಳಿದರು, ಏಕೋಂಕಾರ ನಿರಾಕಾರ ಸದ್ಗುರು ಶ್ರೀ ಅಕಾಲ ಅಂತ ಹೇಳಿ. ಕ್ರೈಸ್ಟ್ ಹೇಳಿದ್ದು ಗಾಡ್ ಇಸ್ ಲೈಟ್ ಗಾಡ್ ಇಸ್ ಒನ್ ಅಂತ. ಮಹಾವೀರರು ಹೇಳಿದ್ದು ಪರಮಾತ್ಮ ಅಂದ್ರೆ ಅರಿಹಂತ. ಅರಿಹಂತ ಅಂದ್ರೆ ಅವರು ಪಾಯಿಂಟ್ ಆಫ್ ಲೈಟ್ ಅಂತಾನೆ ತೋರಿಸ್ತಾರೆ. ಪರಮಾತ್ಮ ಅಂತಂದ್ರೆ ಸರ್ವಮಾನ್ಯ ಇರ್ಬೇಕಲ್ವಾ. ಸರ್ವಮಾನ್ಯ ಅಂದಾಗ ಅಂದ್ರೆ ಸರ್ವಧರ್ಮದವರಿಂದಲೂ ಸಹಿತ ಈಗ ಮಾನ್ಯತೆ ಅವನು ಪಡೆದವನಾಗಿದ್ದಾನೆ. ಎಲ್ಲರೂ ಸಹಿತ ಅವನನ್ನು ಸ್ವೀಕಾರ ಈಗಾಗಲೇ ಮಾಡಿದ್ದಾಗಿದೆ. ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಗೊತ್ತಿಲ್ಲ ಯಾರಿಗೂ, ಆದರೆ ಇಂಡೈರೆಕ್ಟ್ ಆಗಿ ಎಲ್ಲರೂ ಪರಮಾತ್ಮ ಪಾಯಿಂಟ್ ಆಫ್ ಲೈಟ್ ಇದ್ದಾರೆ ಅಂತಾನೆ ಸ್ವೀಕಾರ ಮಾಡಿದ್ದಾಗಿದೆ. ಸೊ ಇಲ್ಲಿ ಈ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಲ್ಲೂ ಸಹಿತ ಪರಮಾತ್ಮ ಪಾಯಿಂಟ್ ಆಫ್ ಲೈಟನ್ನೇ ಇದ್ದಾರೆ ಅಂತಲೇ ಇಲ್ಲಿ ನಾವು ಸಾರ್ತೇವೆ. ಪರಮಾತ್ಮ ಇರೋದೇ ಜ್ಯೋತಿ ಬಿಂದು ಸ್ವರೂಪದಲ್ಲಿ ನಿರಾಕಾರ. ಅವರಿಗೆ ಯಾವುದೇ ಸ್ಥೂಲ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲ. ಅದಕ್ಕೆ ಅವನಿಗೆ ಅಕಾಯ, ವಿದೇಹಿ, ಅವ್ಯಕ್ತ, ಅಯೋನಿಜ ಅಂದರೆ ಯಾವ ಯೋನಿಯಲ್ಲೂ ಬರೋದಿಲ್ಲ. ಇದು ವ್ಯಕ್ತ ಶರೀರ ಅವನಿಗಿಲ್ಲ, ಇದು ಕಾಯ ಇಲ್ಲ, ಅದಕ್ಕೆ ಅಕಾಯ ಅಂತಾರೆ. ವಿದೇಹಿ ಅಂದರೆ ಇದು ದೇಹ ಇಲ್ಲ. ಆಮೇಲೆ ಅಶರೀರಿ ಅಂತಾರೆ, ಅಂದರೆ ಅವನಿಗೆ ಶರೀರ ಇಲ್ಲ. ಅದಕ್ಕೆ ಶಿವನ ಗುಡಿಯಲ್ಲಿ ಎಲ್ಲೆಲ್ಲೇ ಇದ್ದಾವೆ. ಅಂದರೆ ಶಿವನ ಗುಡಿ ಬಹಳಷ್ಟು, ಅಂದರೆ ಭಾರತ ತುಂಬ ವಿಶ್ವದಾದ್ಯಂತನೂ ಇದೆ. ಆ ಎಲ್ಲ ಶಿವನ ಗುಡಿಯಲ್ಲಿ ಶಿವಲಿಂಗ ತೋರಿಸ್ತಾರೆ. ಶಿವಲಿಂಗ ಅಂತಂದರೆ ಅಲ್ಲೇನಿದೆ ಪಾಯಿಂಟ್ ಆಫ್ ಲೈಟ್ ಅಂತಲೇ ಅಲ್ಲಿ ಅದರ ಚಿಹ್ನೆ ತೋರಿಸಲಾಗಿದೆ. ಸೊ ಪರಮಾತ್ಮ ನಿರಾಕಾರ ಇದಾನ ಅಂತಲೇ ಅದು ಸೂಚಿಸ್ತಾ ಇದೆ. ಅಲ್ಲಿ ಯಾವುದೇ ಥರದ ಶಂಕರನ ಮೂರ್ತಿ ಅಥವಾ ಬೇರೆ ಮೂರ್ತಿ ತೋರಿಸೋದಿಲ್ಲ, ಬರೀ ಶಿವಲಿಂಗ ಅಷ್ಟೇ ತೋರಿಸ್ತಾರೆ. ಅಂದರೆ ಪರಮಾತ್ಮ ನಿರಾಕಾರ ಇದ್ದಾನೆ ಅನ್ನೋದು ಅದು ಸೂಚಿಸ್ತಾ ಇದೆ. 12 ಜ್ಯೋತಿರ್ಲಿಂಗಮ್ ಅಂತೂ ಪ್ರಸಿದ್ಧ ಅದು. ಮತ್ತು ಈ ಥರ ಇದ್ದಾಗ ಸುಮಾರು ವರ್ಷಗಳಿಂದ ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ಲಿಂಗ ಪೂಜೆ ಆಗಿರ್ಬೋದು, ಮೂರ್ತಿ ಪೂಜೆ ಆಗಿರ್ಬೋದು, ಕಲ್ಲು ಪೂಜೆ ಆಗಿರ್ಬೋದು. ಸೊ ಎಷ್ಟೋ ಜನ ಯಾವುದೋ ಒಂದು ಮೂರ್ತಿ ಅಥವಾ ಯಾವುದೋ ಒಂದು ಆಕಾರ ಇರುವಂಥ ದೇವರನ್ನು ನಂಬ್ಕೊಂಡು ಎಷ್ಟೋ ಪವಾಡಗಳು ಆಗಿರುವಂಥ ಉದಾಹರಣೆಗಳಿದ್ದಾವೆ. ಸೊ ಉದಾಹರಣೆ ನಮ್ಮ ಅತ್ನಿಯಲ್ಲಿ ಸಿದ್ದೇಶ್ವರ ದೇವರಾಗಿರ್ಬೋದು, ಶಿವಗಿರು ಅವ್ರು ಮಾಡುವಂಥ ಪವಾಡಗಳು ಕೂಡ ಒಂದು ದೇವರ ರೂಪನ ತೋರಿಸ್ತಾರೆ. ಸೊ ಭಾಳಷ್ಟು ಜನ ನಮ್ಮಲ್ಲಿ ಆ ದೇವರನ್ನು ನಂಬಿ ತಮ್ಮ ಕಾಯಕ ಮಾಡ್ತಿದ್ದಾರೆ. ಅವ್ರಿಗೆ ಕೆಲವೊಂದು ಆಗಬೇಕಾಗಿರುವಂಥ ಕೆಲಸಗಳು ಆಗ್ತದೆ. ಸೊ ಅದನ್ನು ಕೂಡ ಅವರು ಕಂಪ್ಲೀಟಾಗಿ ಶಿವಗಿರಿ ದೇವರು, ಸಿದ್ದೇಶ್ವರ ದೇವರು ಅಥವಾ ಇನ್ಯಾವುದೋ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ದೇವರಂತ ನಂಬ್ಕೊಂಡಿರೋರಿಗೆ ನಾವು ಏನಂತ ಸಂದೇಶ ಕೊಡ್ಬೋದು ಅಂದರೆ, ನಾವು ಹೇಳೋ ಪ್ರಕಾರ, ನೀವು ಹೇಳೋ ಪ್ರಕಾರ ಇದು ಅಶರೀರ. ಬಟ್ ಈ ಶರೀರ ಇರುವಂತಹ ಈ ದೇವರುಗಳ ಬಗ್ಗೆ ನಾವೇನಂತ ತಿಳ್ಕೊಬೇಕು, ಏನಂತ ಕನ್ಸಿಡರ್ ಮಾಡಬೇಕು? ಈಗಾಗಲೇ ಧರ್ಮಸ್ಥಾಪಕರ ವಿಷಯದಲ್ಲೂ ಹಾಗೆ ಆಗಿದೆ. ಯೇಸು ಹೇಳಿದ್ದು ಪರಮಾತ್ಮನ ವಿಷಯದಲ್ಲಿ, ಆದರೆ ನಾನೇ ಪರಮಾತ್ಮ ಅಂತ ಎಂದು ಅವರು ಹೇಳಿಲ್ಲ. ರೈಟ್. ನಾನು ಭಗವಂತನ ಸಂದೇಶ ಪುತ್ರ ಬಂದಿದ್ದೀನಿ ಅಂತ ಅವ್ರು ಹೇಳಿದ್ದು. ನಾವೆಲ್ಲ ಬ್ರದರ್ಸ್. ಪರಮಾತ್ಮ ಅಂದರೆ ಗಾಡ್ ಫಾದರ್. ಆಮೇಲೆ ಗಾಡ್ ಫಾದರನ್ನೇ ನೆನೀರಿ, ಪ್ರೀತಿ ಮಾಡಿರಿ ಅಂತ ಅವ್ರು ಹೇಳಿದ್ದು. ಆದರೆ ಏನಾಯಿತು, ನಂತರ ಕ್ರಿಶ್ಚಿಯನ್ ಧರ್ಮದವರು ಯೇಸು ಭಗವಾನ್ ಅಂತ ಹೇಳ್ತಾ ಇದ್ದಾರೆ.
ಸೊ ಯೇಸುನೇ ಹಿಡಿದವರು ಜ್ಯೋತಿ ಬಿದ್ರಲ್ಲ, ಹೌದು. ಅದೇ ಥರ ಬೌದ್ಧ ಧರ್ಮದಲ್ಲೂ ಆಗಿದೆ. ಬುದ್ಧನೇ ಭಗವಾನ್ ಅಂತ ಬೌದ್ಧಿಗಳು ಅಂದ್ರೆ ನಿಮ್ಮ ಪ್ರಕಾರ ಅವೆಲ್ಲ ದೇವರ ಸಂದೇಶಗಾರರು, ಮೆಸೇಂಜರ್ಸ್ ಥರ. ಮೆಸೆಂಜರ್ಸು. ಅವರು ಭಗವಂತನ ಉಪದೇಶನೇ ಮಾಡಿದ್ದು, ಆದರೆ ಅವ್ರನ್ನ ಹಿಡ್ಕೊಂಡು ಅವರ ಅನುಯಾಯಿಗಳು ಈಗ ಬುದ್ಧನೇ ಭಗವಾನ, ಮಹಾವೀರನೇ ಭಗವಾನ, ಯೇಸುನೇ ಭಗವಾನ, ಗುರುನಾನಕನೇ ಭಗವಾನ ಅಂತ ಅಂದ್ಕೊಂಡು ಹೊಂಟಿದ್ದಾರೆ. ಅದೇ ಥರ ಈಗ ಸಿದ್ದೇಶ್ವರ ಯಾರು ಆಗೋಗಿದ್ದಾರೆ, ಶಿವಯೋಗಿಗಳು, ಅವ್ರ ವಿಷಯದಲ್ಲೂ ಹಾಗೆ ಆಗಿದೆ. ಆದರೆ ಶಿವಯೋಗಿಗಳು ಆ್ಯಕ್ಚುಲಿ ಯಾರನ್ನು ನೆನಪು ಮಾಡಿದರು? ಅವರು ಯಾರಿಗಾಗಿ ಧ್ಯಾನ ಮಾಡ್ತಿದ್ರು? ಉಪಾಸನೆ ಯಾರಿಗಾಗಿ ಮಾಡ್ತಿದ್ರು? ಅದು ನಿರಾಕಾರ ಸ್ವಯಂ ಪರಮಾತ್ಮನ ವಿಷಯದಲ್ಲಿ. ಮತ್ತು ನಾವು ಪರಮಾತ್ಮನ ಜೊತೆನೇ ಡೈರೆಕ್ಟ್ ಸಂಬಂಧ ಇಟ್ಟರೆ ಎಷ್ಟು ಚೆನ್ನಾಗಿರ್ತದೆ. ಆವಾಗ ನಾವು ಪರಮಾತ್ಮನಿಂದ ಏನೆಲ್ಲ ಸರ್ವಶಕ್ತಿಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಡೈರೆಕ್ಟ್ ಪರಮಾತ್ಮನ ಜೊತೆನೇ ಕನೆಕ್ಷನ್ ಇಡುವಂಥ ವಿಷಯದಲ್ಲಿ ಆದ್ಯತೆಯನ್ನು ಕೊಡಲಾಗ್ತದೆ. ಇಲ್ಲಿ ಸಿಗುವಂಥ ಧ್ಯಾನ ಅಂದರೆ ಡೈರೆಕ್ಟ್ ಪರಮಾತ್ಮನಿಗೆ ಸಿಗುವಂಥ ಜ್ಞಾನ ಇಷ್ಟು ಅದ್ಭುತವಾಗಿದ್ದರು, ಇಷ್ಟು ಸತ್ಯವಾಗಿದ್ದರು, ಯಾಕೆ ಈ ಕಡೆ ಬರುವಂಥ ಜನ ಕಡಿಮೆ? ಯಾಕೆ ಭಕ್ತಿ ಮಾರ್ಗದಲ್ಲಿ ಹೊರಗಡೆ ಇರುವಂಥ ಭಕ್ತಿ ಮಾರ್ಗಕ್ಕೆ ಜನ ಯಾಕೆ ಜಾಸ್ತಿ ಒಲವು ತೋರಿಸ್ತಾರೆ? ಈ ಕಡೆ ಒಲವು ಯಾಕೆ ಜಾಸ್ತಿ ಕಮ್ಮಿ ಇದೆ? ಪರಮಾತ್ಮ ಸ್ವಯಂ ಈಗ ಈ ಸೃಷ್ಟಿಗೆ ಬಂದಿದ್ದು ವರ್ತಮಾನದಲ್ಲಿ ಅದು ಅವ್ರಿಗೆ ಗೊತ್ತಿಲ್ಲ. ಈಗ ಉದಾಹರಣೆ, ಅವರು ಶಿವರಾತ್ರಿ ಅಂಥೇಳಿ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಆದರೆ ಶಿವರಾತ್ರಿ ಅಂತಂದ್ರೆ ಆ ದಿವಸ ಪರಮಾತ್ಮ ಬಂದಿರ್ತಾನೆ ಅಂತ ಅಂದ್ಕೊಂಡು ಜಾಗರಣೆ ಉಪವಾಸ ಮಾಡ್ತಾರೆ. ಆದರೆ ನಿಜವಾಗ್ಲೂ ಪರಮಾತ್ಮ ವರ್ಷಕ್ಕೆ ಒಂದು ಸಲ ಬಂದಿರೋದಿಲ್ಲ. ಪರಮಾತ್ಮ ಬರೋದು 5000 ವರ್ಷದಲ್ಲಿ ಒಂದು ಸಲ. ಅದು ಖರೆ ನಿಜವಾದ ಶಿವರಾತ್ರಿ. ಆ ಶಿವರಾತ್ರಿ ಈಗ ನಾವು ನಿಜವಾದ ಶಿವರಾತ್ರಿ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಿಂದ ಆಚರಣೆ ಮಾಡ್ತಾ ಇರೋದು, ಅಥವಾ ಪ್ರಾಕ್ಟಿಕಲ್ ನಾವು ಶಿವರಾತ್ರಿ ಅನುಭವ ಮಾಡ್ತಾ ಇದ್ದೀವಿ. ನಾವು ಜಾಗರಣೆ ಅಂತಂದರೆ ಸಂಪೂರ್ಣವಾಗಿ ಜ್ಞಾನವನ್ನು ತೆಗೆದುಕೊಂಡು ಭಗವಂತನಿಂದ ಜಾಗೃತ ಅವಸ್ಥಾದಲ್ಲಿದ್ದೀವಿ. ಮತ್ತು ಉಪವಾಸ ಅಂತಂದರೆ ಪರಮಾತ್ಮನ ಜೊತೆ ಇರುವಂಥದ್ದು. ಉಪ ಅಂದರೆ ಸಮೀಪ, ವಾಸ ಅಂದರೆ ಇರುವಂಥದ್ದು. ಪರಮಾತ್ಮನ ಸಮೀಪ ಇರೋದೇ ನಿಜವಾದ ಉಪವಾಸ. ಇದು ಪರಮಾತ್ಮ ಸ್ವಯಂ ಈಗ ಬಂದಿದ್ದು ಪ್ರಾಕ್ಟಿಕಲ್, ಅಂದರೆ ಕಲಿಯುಗ ಅಂತಿಮ ಸಮಯದಲ್ಲಿ ಈಗ ಬಂದಿದ್ದಾಗಿದೆ. ಪರಮಾತ್ಮ ಈ ಮೊದಲ ಯಾವಾಗ ಹಿಂಗೆ ಬಂದಿರಲಿಲ್ಲ. ಜಸ್ಟ್ ಅವನು ಬಂದು ಹೋಗಿದ್ದ ಅನ್ನೋದಕ್ಕಾಗಿ ಯಾದಗಾರ್ ಅಂತ ಸ್ಮಾರಕ ರೂಪದಲ್ಲಿ ನಾವು ಹಬ್ಬಗಳನ್ನು ಆಚರಣೆ ಮಾಡ್ತಾ ಬಂದ್ವಿ. ಆದರೆ ಮನುಷ್ಯ ಅದಕ್ಕೇನೆ ಅಂಟ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟು ಅಂಟ್ಕೊಂಡಿದ್ದಾನೆ ಅಂದರೆ ಪರಮಾತ್ಮ ಬಂದಿದ್ರೂ ಸಹಿತ ಅವ್ರಿಗೆ ಈ ಕಡೆ ಲಕ್ಷ್ಯ ಇಲ್ಲ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆ ವಿಷಯವಾಗಿ ನಾವು ಸಹಿತ ಎಷ್ಟೆಲ್ಲ ಈ ವಿಶ್ವವಿದ್ಯಾಲಯದ ವತಿಯಿಂದ ಅನೇಕ ಎಲ್ಲ ಕಡೆ ಶಿಬಿರಗಳನ್ನು ಏರ್ಪಡಿಸಿರ್ತೀವಿ, ಪ್ರದರ್ಶನನ ಏರ್ಪಡಿಸಿರ್ತೀವಿ, ಮೇಳ ಅಂತ ಮಾಡ್ತಾ ಇರ್ತೀವಿ. ಅಂತೂ ನಮ್ಮದು ಪ್ರಯತ್ನ ಅಂತೂ ಜಾರಿಯಲ್ಲಿ ಯಾವಾಗಲೂ ಇರ್ತದೆ. ಎಲ್ಲರಿಗೂ ಪರಮಾತ್ಮ ಬಂದಿದ್ದು ಸಂದೇಶ ಸಿಗಲಿ, ಪರಮಾತ್ಮ ಬಂದಿದ್ದು ಸಮಾಚಾರ ಗೊತ್ತಾಗಲಿ. ಅದು ಎಷ್ಟು ಅಂದರೆ ಸಮಾಚಾರ ಗೊತ್ತಾಯಿತು ಅಂತಂದರೆ ಅವಾಗ ಅವರು ಪರಮಾತ್ಮನ ಯಥಾರ್ಥ ತಿಳ್ಕೊಳ್ಳಿಕ್ಕೂ ಸಾಧ್ಯ ಇದೆ, ಮತ್ತು ಅವ್ರ ಜೊತೆ ಸಂಬಂಧನೂ ಇಡ್ಲಿಕ್ಕೆ ಸಾಧ್ಯ ಇದೆ, ಮತ್ತು ಪರಮಾತ್ಮನಿಂದ ಸರ್ವ ಪ್ರಾಪ್ತಿನೂ ಅವರು ಮಾಡ್ಕೋಬೋದು. ಓಕೆ, ಕರೆಕ್ಟ್. ಅದು ನೀವು ಸರಿಯಾದ ಪಾಯಿಂಟ್ ಹೇಳಿದ್ರಿ. ಆದರೆ ಈ ಬ್ರಹ್ಮಚರ್ಯ ಅನ್ನೋದು ಎಷ್ಟೋ ಮಟ್ಟಿಗೆ ಸರಿ? ಈಗ ನಮ್ಮ ಈ ಜಗತ್ತು ಮುಂದುವರಿಯಬೇಕಂದ್ರೆ ಸಂತಾನೋತ್ಪತ್ತಿ ಅವಶ್ಯಕತೆ ಇರುವಂಥದ್ದು. ಬಟ್ ಓಂ ಶಾಂತಿಯಲ್ಲಿ ಬ್ರಹ್ಮಚರ್ಯದ ಬಗ್ಗೆ ಬಹಳಷ್ಟು ಕಟ್ಟುನಿಟ್ಟನ್ನು ಪಾಲಿಸ್ತಾ ಇದ್ದಾರೆ. ಸೊ ಇದರ ಉದ್ದೇಶ ಏನು? ಇದರ ಒಂದು ಹಿನ್ನೆಲೆ ಏನು? ಬ್ರಹ್ಮಚರ್ಯದ ಮಹತ್ವ ಇದು ಯಾವಾಗಿಂದ್ರೂ ಕಂಟಿನ್ಯೂ ಆಗಿ ಬಂದಿದ್ದು, ಇದೇ ಹೊಸತಂತೂ ಅಲ್ಲ. ಆದರೆ ಇಲ್ಲಿ ಆತ್ಮಶುದ್ಧಿಗಾಗಿ ಈಗ ಅವರಾದರೂ ಸಹಿತ ಎಲ್ಲರೂ ಆತ್ಮಶುದ್ಧಿ ನಾವು ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಬ್ರಹ್ಮಚರ್ಯ ಪಾಲನೆಯನ್ನು ಮಾಡಿದ್ದು. ಹಾಗೆ ಇಲ್ಲೂ ಸಹಿತ ಯಾರಿಗೆ ಆ ಥರ ಸಂಕಲ್ಪ ಬರ್ತದೆ ದೃಢವಾಗಿ, ನಾನು ಆತ್ಮ ಶುದ್ಧೀಕರಣ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ಆ ಥರ ಬ್ರಹ್ಮಚರ್ಯ ಪಾಲನೆ ಮಾಡ್ಬೋದು. ಅಂದರೆ ಅದು ಮಾಡ್ತಾ ಇರ್ತಾರೆ, ಅವರವರ ಆಯ್ಕೆಯಾಗಿದ್ದದು. ಆ ವಿಷಯದಲ್ಲಿ ಯಾರಿಗೂ ನಾವು ಒತ್ತಾಯ ಮಾಡ್ಲಿಕ್ಕೆ ಬರೋದಿಲ್ಲ. ಬ್ರಹ್ಮಚರ್ಯ ತಾವು ಪಾಲಿಸ್ರಿ ಅಂತ ನಾವು ಹೇಳಲಿಕ್ಕೂ ಬರೋದಿಲ್ಲ, ಮತ್ತು ನಾವು ಹೇಳಿದ್ದಕ್ಕೆ ಅವರು ಬ್ರಹ್ಮಚರ್ಯ ಪಾಲನೆ ಮಾಡುವಂಥ ಅದು ಮಾತು. ಯಾವ ರೀತಿ ಒಂದು ಪ್ರೋಗ್ರಾಮ್ ಇರ್ತದೆ, ಆ ಪ್ರೋಗ್ರಾಮ್ನಲ್ಲಿ 2 ಕಡೆ ಭೋಜನದ್ದು ಒಂದು ಐಟಮ್ ಇಟ್ಟಿರ್ತಾರೆ. ಒಂದು ಕಡೆ ಏನಿಟ್ಟಿರ್ತಾರೆ ಅಂತಂದರೆ ಪಾನಿಪುರಿ, ಬರ್ಗರ್ ಇರ್ಬೋದು, ಪಿಜ್ಜಾ ಅಂತಿರ್ಬೋದು,
ಏನೇ ಫಾಸ್ಟ್ ಫುಡ್, ಜಂಕ್ ಫುಡ್ ಅಂತ ನಾವೇನು ಹೇಳ್ತೀವಿ ಅದನ್ನ ಇಟ್ಟಿರ್ತಾರೆ. ಆಮೇಲೆ ಒಂದು ಕಡೆ ಏನು ಇಟ್ಟಿರ್ತಾರೆ, ಹಸಿ ತರಕಾರಿ, ಒಳ್ಳೆ ಒಳ್ಳೆ ಹಣ್ಣು, ಆಮೇಲೆ ಮೊಳಕೆ ಹೊಡೆದಿದ್ದ ಕಾಳುಗಳು, ಏನೆಲ್ಲ ಕೊಬ್ಬರಿ ಇರ್ಬೋದು, ಅದ್ರದ್ದು ಹಾಲು ಇರ್ಬೋದು, ಏನೆಲ್ಲ ಇಟ್ಟಿರ್ತಾರೆ. ಆದ್ರೆ ಎರಡರಲ್ಲಿ ಆಯ್ಕೆ ಯಾರೇ ಜಾಸ್ತಿ ಸಂಖ್ಯೆಯಲ್ಲಿ ಜನ ಯಾವುದನ್ನು ಮಾಡ್ತಾರೆ? ಜಂಕ್ ಫುಡ್ ಇದ್ದಲ್ಲೇ ಹೋಗ್ತಾರಲ್ಲ, ರೈಟ್ ರೈಟ್, ಆ ಕಡೆ ಹೋಗೋದಿಲ್ಲ. ಹಾಗೇನೆ ಇದು ಬ್ರಹ್ಮಚರ್ಯ ಅನ್ನುವಂಥ ವಿಷಯ ಅವರವರ ಆಯ್ಕೆಯಾಗಿದೆ. ಸೊ ಈಗ ಯೂಶ್ವಲ್ ಆಗಿ ಏನಾಗುತ್ತೆ ಅಂದರೆ ಓಂ ಶಾಂತಿ ಅಂದ್ಕೊಳ್ಳೆ ಜನರ ಮೈಂಡಲ್ಲಿ, ಹೆಚ್ಚಾಗಿ ಯುವಕರ ಮೈಂಡಲ್ಲಿ ಬರೋದೇನಪ್ಪ ಅಂದರೆ ಅಲ್ಲಿ ಹೋಗಬಾರ್ದು, ಮದುವೆ ಆಗಬಾರ್ದು ಅಂತಾರೆ. ಈ ಥರ ಥಾಟ್ಗಳು ಬರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ಬೋದು? ಇಲ್ಲಿ ಬಂದವರು ಈ ಜ್ಞಾನವನ್ನು ಪಡಿಬೇಕಂದವರು ಕಂಪಲ್ಸರಿ ಬ್ರಹ್ಮಚರ್ಯ ಪಾಲಿಸಲೇಬೇಕಾ? ಹಾಗೇನೂ ಇಲ್ಲ, ಅವರವರ ಆಯ್ಕೆಯಾಗಿದ್ದು ಅವರವರ ಇಷ್ಟ ಅನುಸಾರನೇ ಅದನ್ನು ಪಾಲಿಸೋದಾಗ್ತದೆ. ಅವರ ಒಂದು ತಿಳುವಳಿಕೆ ಏನದ ಅದು ತಪ್ಪಾಗಿದೆ ಅಂತ ಅನ್ಬೋದು. ಅವರು ಯಾವಾಗ ಈ ವಿಶ್ವವಿದ್ಯಾಲಯದಲ್ಲಿ ಬಂದು ಸಂಪೂರ್ಣವಾಗಿ ಇಲ್ಲಿ ಸವಿಸ್ತಾರ ರೂಪದಲ್ಲಿ ತಿಳ್ಕೊಂಡು ಅದನ್ನು ಸ್ವೀಕಾರ ಮಾಡುವಂಗೆ ಆ ಥರ ತಿಳ್ಕೊತಾರೆ, ಆವಾಗ ಅವ್ರಿಗೆ ಗೊತ್ತಾಗ್ತದೆ ನಿಜವಾಗ್ಲೂ ಇಲ್ಲಿ ಬ್ರಹ್ಮಚರ್ಯ ವಿಷಯದಲ್ಲಿ ಯಾರೂ ಒತ್ತಾಯ ಮಾಡೋದಿಲ್ಲ, ಅದು ನಮ್ಮ ಇಷ್ಟ ಅಂತ ಗೊತ್ತಾಗ್ತದೆ. ಓಕೆ. ಸೊ ನೀವು ಈ ಜ್ಞಾನಕ್ಕೆ ಬಂದು ಸುಮಾರು ಎಷ್ಟು ವರ್ಷಗಳಾಯಿತು? ನಾವು ಈ ಒಂದು ಜ್ಞಾನದಲ್ಲಿ ಬಂದು 40 ವರ್ಷ ಆಗಿರ್ಬೋದು. ಓಕೆ. ಸೊ ಅದಕ್ಕೆ ಪ್ರೇರಣೆ ಯಾರು, ಅಥವಾ ಹೇಗೆ ನಿಮ್ಮ ಈ ಒಂದು ಈ ಜರ್ನಿ ಸ್ಟಾರ್ಟ್ ಆಯಿತು? ಅಂದರೆ ಬಾಲ್ಯದಲ್ಲಿ ನೀವು ಸ್ಕೂಲೆಲ್ಲ ಹೋಗ್ತಿದ್ರಿ, ಸೊ ಯಾವ ರೀತಿ ಈ ಒಂದು ಜ್ಞಾನಕ್ಕೆ ಬಂದ್ರಿ? ಇದಕ್ಕೆ ಏನು ನಿಮ್ಮ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಏನು, ಟರ್ನಿಂಗ್ ಪಾಯಿಂಟ್ ಏನು ಈ ಒಂದು ಹಂತಕ್ಕೆ ಬರಬೇಕಂದ್ರೆ? 40 ವರ್ಷದ ಹಿಂದೆ ಅಂತಂದರೆ ಅವಾಗ ವಾತಾವರಣ ಈಗೇನು ಒಂದು ಘೋರ ಕಲಿಯುಗ ಅಂತೆಲ್ಲ ಆಗ್ತದೆ, ಇದಕ್ಕಿಂತ ಸ್ವಲ್ಪ ಚೆನ್ನಾಗಿತ್ತು. ಆ ಸಮಯದಲ್ಲಿ ನಮ್ಮ ಒಂದು ತಂದೆ ತಾಯಿಗಳ ಕಾರಣದಿಂದ ಒಂದು ಜೀವನದಲ್ಲಿ ಒಂದು ಒಳ್ಳೆ ವಿಶಿಷ್ಟವಾದಂಥ ವಿಚಾರಗಳು ನಮ್ಮಲ್ಲಿ ಇರ್ತಾ ಇತ್ತು. ನನಗೆ ಸ್ವಂತ ನಂದು ವೈಯಕ್ತಿಕವಾಗಿ ಹೇಳೋದಂತಂದರೆ ನನಗೆ ಸಮಾಜ ಸೇವೆ ಮಾಡಬೇಕನ್ನೋದು ಭಾಳ ಇತ್ತು. ಎಲ್ಲರಿಗೂ ಪರೋಪಕಾರಿ ಕಾರ್ಯಗಳನ್ನು ಮಾಡಬೇಕು, ಒಂದು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಆಸೆ ಇತ್ತು. ಸೊ ಬಾಲ್ಯದಲ್ಲಿ ಇರಬೇಕಾದ್ರೆ ನಾನು ಭಕ್ತಿ ಅಂತಂದರೆ ಭಗವಂತನ ಮೇಲೆ ಪ್ರೀತಿ ಇತ್ತು, ಆದರೆ ಭಕ್ತಿ ಮಾಡೋದು ಅಂತಂದರೆ ಅದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದರೆ ನನಗೆ ಆಗಲೇ ಇದು ಜ್ಞಾನ ಸಿಕ್ಬಿಟ್ಟಿತ್ತು, ಅಂದರೆ ಯಥಾರ್ಥವಾಗಿ ಪರಮಾತ್ಮ ಯಾರು ಅನ್ನೋವಂಥದ್ದು ಗೊತ್ತಾಗ್ಬಿಟ್ಟಿತ್ತು. ಸೊ ಭಗವಂತನ ಜೊತೆ ನಾವು ಸಂಬಂಧನ ಇಡ್ತಾ ಯಾವಾಗ ಈ ಒಂದು ಜೀವನದಲ್ಲಿ ಬಂದ್ವಿ, ಈ ಒಂದು ಮಾರ್ಗದಲ್ಲಿ ಆಟೋಮೆಟಿಕ್ ಅಂದರೆ ಭಕ್ತಿ ಮಾರ್ಗ ಅಂದರೆ ಏನ ಅದ್ರದ್ದು ನಮಗೆ ಅರಿವಾಯಿತು. ಸೊ ಈಗ ನೀವು ಸಮಾಜ ಸೇವೆ ಅಂತಂದ್ರಿ, ಜನಗಳ ಸೇವೆ ಅಂತಂದ್ರಿ, ಬಟ್ ಇಲ್ಲಿ ಓಂ ಶಾಂತಿಯಲ್ಲಿ ಬಂದಮೇಲೆ ನೀವು ಜ್ಞಾನ ಪಡಿತೀರಿ, ನಿಮ್ಮ ಸ್ವೋನ್ನತಿ ಮಾಡ್ಕೊಳ್ತೀರಿ. ಇದರಲ್ಲಿ ಸಮಾಜ ಸೇವೆ ಒಂದು ಕಲ್ಪನೆ ಯಾವ ರೀತಿ ಇರುತ್ತೆ? ಸಮಾಜ ಸೇವೆ ಅಂತಂದರೆ ಇಲ್ಲಿ ಬಹಳಷ್ಟು ಸೂಕ್ಷ್ಮ ಇದೆ. ಸೂಕ್ಷ್ಮನ್ನು ಬಿಟ್ಟು ಮನುಷ್ಯರು ಸಮಾಜ ಸೇವಾ ಅಂಥೇಳಿ ಭೌತಿಕ ರೂಪದಲ್ಲಿ ಏನೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದನ್ನೇ ಸೇವಾ ಅಂತ ಅವ್ರು ತಿಳ್ಕೊಂಡಿದ್ದು. ಈಗ ಜಸ್ಟ್ ಬಟ್ಟೆ, ವಸತಿ, ಅನ್ನ, ಇದೇನು ಒಂದು ಪರೋಪಕಾರದ ಒಂದು ಸೇವಾ ಅಂತ ಅಂದ್ಕೊಂಡು, ದಾನ ಪುಣ್ಯ ಅಂತ ಅಂದ್ಕೊಂಡು, ಅದೇ ನಮ್ಮದು ಸಮಾಜ ಸೇವಾ ಅಂತ ಅಂದ್ಕೊಂಡು ಏನೆಲ್ಲ ದಾನ ಮಾಡ್ತಿರ್ತಾರೆ. ಆದರೆ ನಿಜವಾಗ್ಲೂ ಮನುಷ್ಯನಿಗೆ ಬೇಕಾಗಿದ್ದು ಮಾನಸಿಕವಾಗಿ ಶಾಂತಿ. ಆ ವಿಷಯದಲ್ಲಿ ನಾವು ಪರೋಪಕಾರದ ಕೆಲಸ ಮಾಡೋದು ಅಂತಂದರೆ ಯಾವುದು ಹಂತ ಸೇವೆ ನಾವು ಮಾಡಬೇಕಾಗಿದೆ. ಅವರಲ್ಲಿ ಅಶಾಂತ ಇರಬೇಕಾದ್ರೂ ಮೇನ್ ಕಾರಣ ಮಾನಸಿಕ ಒಂದು ಒತ್ತಡ, ಅಂದರೆ ಮಾನಸಿಕವಾಗಿ ಅವರು ಮಾಡುವಂಥ ನೆಗೆಟಿವ್ ವಿಚಾರ, ನಕಾರಾತ್ಮಕ ವಿಚಾರಗಳು. ಅದು ವಿಚಾರಗಳಲ್ಲಿ ಮನುಷ್ಯ ಯಾವ ರೂಪದಿಂದ ಅವನು ಫಾಸ್ಟ್ ಹೋಗ್ಬಿಟ್ಟಿದ್ದಾನಂತಂದರೆ, ಒಂದು ದಿವಸದಲ್ಲಿ ಒಬ್ಬ ಮನುಷ್ಯ 30,000ಕ್ಕಿಂತಲೂ ಜಾಸ್ತಿ ವಿಚಾರ ಮಾಡ್ತಾ ಇದ್ದಾನೆ. ರೈಟ್. ಸೊ ಅಂದರೆ ನಿಮ್ಮ ಪ್ರಕಾರ ಜನಗಳಿಗೆ ಶಾಂತಿ, ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂತ ದಾರಿ ತೋರಿಸೋದು, ಅವ್ರನ್ನ ಒಳ್ಳೆಯ ಪಥದಲ್ಲಿ ಸಾಗಿಸುವುದೇ ಒಂದು ಸೇವೆ ಅಂತ ನಿಮ್ಮ ಪ್ರಕಾರ ಐತೆ?
ಹಾಂ, ಅಂದರೆ ಮೇನ್ ಅವರ ಸಂಕಲ್ಪಗಳನ್ನ ತಮ್ಮದು ಪರಿವರ್ತನೆ ಮಾಡ್ಕೋಬೇಕು. ತುಂಬ ಇಂಪಾರ್ಟೆಂಟ್. ಅದಕ್ಕಾಗಿ ಅವರು ಇಲ್ಲಿ ಬರಬೇಕಾಗ್ತದೆ. ರೈಟ್. ಸೊ ಇದು ಸೆಂಟ್ರ್ ಈ ಒಂದು ಸೇವೆ ಸೆಂಟ್ರಲ್ಲಿ ಅಂದರೆ ಈ ಕೇಂದ್ರದಲ್ಲಿ ಅಷ್ಟೇ ಮಾಡ್ತೀರಾ ಅಥವಾ ಮತ್ತೆ ಹೊರಗಡೆ ಜನಕ್ಕೆ ಕೆಲವೊಂದು ಈಗ ಸುತ್ತಮುತ್ತ ಸಮೀಪ ಇರೋರು ಇಲ್ಲಿ ಬಂದು ಜ್ಞಾನ ತಗೊಳ್ತಾರೆ. ಸೊ ದೂರ ಇರೋರಿಗೆ ಅಂದರೆ ಹಳ್ಳಿಗಳಲ್ಲಿ ಅವ್ರಿಗೆ ಯಾವ ರೀತಿ ಜ್ಞಾನ ಪಡ್ಕೊಳ್ಬೋದು? ಸೊ ನಮ್ಮಲ್ಲಿ ಏನಿರ್ತದೆ ಅಂತಂದರೆ ವಿಶ್ವದಲ್ಲೇ ನಾವು ಇದು ಸೇವಾ ಮಾಡಬೇಕು. ವಿಶ್ವದ ಸರ್ವ ಆತ್ಮಗಳದ್ದು ನಮ್ಮದು ಉಪಕಾರ ಅಂದರೆ ಪರೋಪಕಾರಿ ಆಗಿ ಅವರಿಗೆ ಪರೋಪಕಾರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲೇ ಈಗ ಜಾತ್ರೆ ಇರ್ಬೋದು ಮತ್ತು ಅನೇಕ ಕಡೆ ನಮ್ಮ ಕೆಲವೊಂದು ಬಹಳ ವಿಶಾಲ ರೂಪದಲ್ಲಿ ನಮ್ಮದು ಸೆಂಟರ್ಸ್ ಇದೆ. ಅಲ್ಲೆಲ್ಲ ಮ್ಯೂಸಿಯಮ್ಸ್ ಇದಾವೆ ಖಾಯಂ. ಆ ಮ್ಯೂಸಿಯಮ್ನಲ್ಲಿ ನಿರಂತರ ಸೇವಾ ನಡೆದೇ ಇರ್ತದೆ. ಎಲ್ಲ ಅಂದರೆ ಮನುಷ್ಯ ಆತ್ಮರಲ್ಲಿ ಬಂದುಬಿಟ್ಟು ತಿಳ್ಕೊತಾ ಇರ್ತಾರೆ. ಆಮೇಲೆ ಯೋಗ ಶಿಬಿರ ಅಂತ ಏರ್ಪಾಡು ಮಾಡಿರ್ತೀವಿ. ಅಲ್ಲೂ ಸಹಿತ ಅಂದರೆ ನಮ್ಮದು ಸಂದೇಶ ಸಿಗ್ತಾ ಇದೆ. ವಿಶ್ವದಾದ್ಯಂತ ಇದು ಕಾರ್ಯ ನಡೆದಿದೆ. ಇದು ಭಾರತದಲ್ಲಿ ಅಷ್ಟೇ ಅಲ್ಲ, ವಿಶ್ವದ 148 ರಾಷ್ಟ್ರಗಳಲ್ಲಿ ಇದು ಸೇವಾ ನಡೆದಿತ್ತು. ಅದೆಲ್ಲ ಸೆಂಟ್ರ್ ಏನು ಅಲ್ಲಿರ್ತದೆ ಅವೆಲ್ಲ ಖಾಯಂ ಇರ್ತದೆ ಅಲ್ಲಿ, ಭಾಳ ವಿಶಾಲ ರೂಪದಲ್ಲಿ. ನಮ್ದು ಹೇಗೆ ಈಗ ಮೌಂಟ್ ಅಬು ಹೆಡ್ ಆಫೀಸ್ ಅಂತ ಹೇಳ್ತೀವಿ, ಆ ಹೆಡ್ ಆಫೀಸ್ ತರಹನೇ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಅಂದರೆ ನಮ್ಮ ಸೇವಾ ಕೇಂದ್ರಗಳಿದ್ದಾವೆ. ಅಲ್ಲೆಲ್ಲ ಬಹಳ ವಿಶೇಷವಾದಂಥ ಪರಮಾತ್ಮನ ಮಕ್ಕಳು ಸೇವೆಯನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಗಲ್ಲಿ 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 ಸೇವಾ ಮಾಡ್ತಾ ಇರ್ತಾರೆ ವಿದೇಶದಲ್ಲಿ. ಹಾಗೆ ಇಲ್ಲೂ ಸಹಿತ ಅನೇಕ ಹಳ್ಳಿಗಳಿಗೂ ಸಹಿತ ನಾವು ಹೋಗ್ತೇವೆ. ಹಳ್ಳಿಗಳಲ್ಲೂ ಸಹಿತ ಪರಮಾತ್ಮನ ಒಂದು ಸಂದೇಶವನ್ನು ಕೊಟ್ಟ ಪರಮಾತ್ಮನ ಜೊತೆ ಅವರ ಸಂಬಂಧನ ಇಡಿಸುವಂಥ ಅವರು ಸಹಿತ ಭಗವಂತನ ಸರ್ವ ಪ್ರಾಪ್ತಿಯಿಂದ ಸಂಪನ್ನ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಆ ಒಂದು ಸೇವೆಯನ್ನು ಮಾಡ್ತಾ ಇರ್ತೀವಿ. ವಿಜ್ಞಾನಿಗಳು ತಂತ್ರಜ್ಞಾನ ಅಂದರೆ ಟೆಕ್ನಾಲಜಿಯನ್ನು ಜನಗಳಿಗೆ ಉಪಯೋಗ ಆಗಲಿ ಅಂತ ಅದನ್ನು ಕಂಡುಹಿಡಿದ್ರು. ಬಟ್ ಇತ್ತೀಚೆಗೆ ಟೆಕ್ನಾಲಜಿ ತೀರಾ ಹದಗೆಟ್ಟು ಹೋಗ್ತಾ ಇದೆ. ಉದಾಹರಣೆಗೆ ನಾವು ಒಂದು 15-20 ವರ್ಷದವರಿದ್ದಾಗ ಮುಂಚೆ ಫೋನೇ ಇರಲಿಲ್ಲ ನಾವು ಹುಟ್ಟಿದಾಗ. ಸೊ ಒಂದು 15 ವರ್ಷ 20 ವರ್ಷ ಆದಾಗ ಅತಿ ಚಿಕ್ಕ ಚಿಕ್ಕ ಫೋನ್ಗಳು ಬಂತು. ಈಗ ಹೇಗಾಗಿದೆ ಅಂದರೆ ಎಲ್ಲವೂ ಫೋನ್ನಲ್ಲೇ. ಸೊ ಅಂದರೆ ನಾವು ಇತ್ತೀಚಿನ ಜನಗಳು ತಮ್ಮ ತಾತ್ಕಾಲಿಕ ಖುಷಿಗಾಗಿ ಸಂತೋಷಕ್ಕಾಗಿ ಕೆಟ್ಟ ಚಟಗಳು, ಧೂಮರ್ಪಾನ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಅಶ್ಲೀಲತೆಗಳನ್ನು ನೋಡುವಂಥ ಮಟ್ಟಕ್ಕೆ ಹೋಗ್ತಿದ್ದಾರೆ. ಇವನ್ ಚಿಕ್ಕ ಮಕ್ಕಳಲ್ಲೂ ಕೂಡ. ಸೊ ಮೊದಲಿನ ಕಾಲದಲ್ಲಿ ಆ ರೀತಿ ಯಾವುದೂ ಇರಲಿಲ್ಲ. ಸೊ ಈಗ ತಂತ್ರಜ್ಞಾನ ಇಂಪ್ರೂವ್ ಆಗಿರೋದು ಪಾಸಿಟಿವ್ಗಿಂತ ನೆಗೆಟಿವ್ ಹೆಚ್ಚಾಗ್ತಿದೆ. ಸೊ ಅದರ ಬಗ್ಗೆ ಪರಿಹಾರ ಏನು? ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಈ ಒಂದು ಕೆಟ್ಟ ಚಟಗಳಿಂದ ಹೊರಗೆ ಬರಬೇಕಾದ್ರೆ ಏನು ಪರಿಹಾರ ಕೊಡ್ಬೋದು? ಈಗ ನಮ್ಮ ಮೌಂಟ್ ಅಬುದಲ್ಲಿ ಚಿಲ್ಡ್ರನ್ಸ್ ಪ್ರೋಗ್ರಾಮ್ನೂ ಇರ್ತದೆ, ಬಾಲ ವಿಕಾಸ ಶಿಬಿರ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಅನೇಕ ಸೇವಾ ಕೇಂದ್ರಗಳಲ್ಲೂ ಆ ಒಂದು ಸೇವೆ ನಡೆದಿದೆ. ಮುಖ್ಯವಾಗಿ ಹೆಡ್ ಆಫೀಸಲ್ಲೂ ಆಯಿತು, ಆಮೇಲೆ ಅನೇಕ ಕಡೆ ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಅಂಥೇಳಿ ಬಾಲ ವಿಕಾಸ ಶಿಬಿರ ಅಂತ. ಅಂದರೆ ಅವರಿಗೆ ಈ ಒಂದು ಜ್ಞಾನವನ್ನು ಕೊಟ್ಬಿಟ್ರೆ ಬಾಲ್ಯದಿಂದನೇ ಅಂದರೆ ಅವರಲ್ಲಿ ಏನೆಲ್ಲ ಪರಿವರ್ತನೆ ಬರಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಎಷ್ಟೋ ಜನ ಆ ಥರ ಬಾಲಕಿಯರು ಜ್ಞಾನವನ್ನು ತೆಗೆದುಕೊಂಡಿದ್ದಾರೆ. ತೆಗೆದುಕೊಂಡಿರ್ಬೇಕಾದ್ರೆ ಅವರ ಜೀವನದಲ್ಲಿ ನಾವು ನೋಡ್ತೇವೆ, ಅವರು ಮೊಬೈಲನ್ನು ಯೂಸ್ ಮಾಡೋದಿಲ್ಲ. ಮೊಬೈಲ್ ಒಂದರಲ್ಲಿ ಯೂಸ್ ಮಾಡಿದರೂ ಸಹಿತ ಏನನ್ನು ನೋಡಬೇಕು ಅನ್ನುವಂಥದ್ದು ಅವರಿಗೆ ಜ್ಞಾನ ಇರ್ತದೆ. ಹೀಗಾಗಿ ಸಣ್ಣ ಮಕ್ಕಳು ಅಂತಂದರೆ ಸಣ್ಣ ಮಕ್ಕಳು ಅಂತ ಅವರು ಅನಿಸೋದೇ ಇಲ್ಲ. ಅವರು ದೊಡ್ಡವರಿದ್ದಾರೆ ಅನ್ನೋ ರೂಪದಲ್ಲಿ ಆ ಥರ ಅವರ ಜೀವನದಲ್ಲಿ ನಾವು ಪರಿವರ್ತನೆ ನೋಡ್ತಿರ್ತೀವಿ. ಆ ಥರ ದೊಡ್ಡತನ, ಒಂದು ಬುದ್ಧಿವಂತತನ, ಜಗತ್ತಿನಲ್ಲಿ ಎಷ್ಟು ಬುದ್ಧಿವಾನರಿದ್ದಾರೆ, ಆ ಬುದ್ಧಿವಾನರಿಗೂ ಇವರು ಬುದ್ಧಿವಾನ್ ಇದ್ದಾರೆ ಅನ್ನುವಂಥದ್ದು ನಮಗೆ ಮಕ್ಕಳನ್ನು ನೋಡಿದಾಗ ನಾವು ಅನುಭವ ಮಾಡ್ತಾ ಇರ್ತೀವಿ. ಸೊ ಅಷ್ಟೊಂದು ಅವರಲ್ಲಿ ಪರಿವರ್ತನೆ ಇಲ್ಲಿ ಬರ್ತಾ ಇದೆ. ಈಗ ಸೈಂಟಿಫಿಕ್ಲಿ ಏನೊಂದು ಅಂಥ ನೆಗೆಟಿವ್ ವಸ್ತುಗಳು ಬಂದಿದ್ದಾವೆ, ಅದು ಮಕ್ಕಳಿಗೆ ಒಂದು ವಿನಾಶದ ಎಡೆಗೆ ತೊಗೊಂಡು ಹೋಗ್ತಾ ಇದೆ. ಸಣ್ಣ ಸಣ್ಣ ಮಕ್ಕಳು ಸಹಿತ ಅದರಿಂದ ಬಹಳ ಚರಿತ್ರೆಹೀನ ಆಗ್ತಾ ಇದ್ದಾರೆ. ಮೊದಲಿನ ಸಣ್ಣ ಸಣ್ಣ ಮಕ್ಕಳಿಗೆ ನಾವು ದೇವರ ಸಮಾನ ಅಂತ ಅಂತಿದ್ವಿ, ಆದರೆ ಈಗ ದೇವರ ಸಮಾನ ಅನ್ನುವಂಗೆ ಯಾರೂ ಆ ಥರ ಸಣ್ಣ ಮಕ್ಕಳು ಸಹಿತ ಕಾಣಿಸ್ತಾ ಇಲ್ಲ. ಸೊ ಆ ಸಣ್ಣ ಮಕ್ಕಳು ಇರಬೇಕಾದ್ರೇ ಬಾಲ್ಯದಿಂದನೇ ಅವರಿಗೆ ಈ ಜ್ಞಾನವನ್ನು ನಾವು ಕೊಟ್ಟರೆ ಅವರು ಚರಿತ್ರವಾನಾಗೇ ಆಗ್ತಾರೆ ಅನ್ನುವಂಥ ವಿಷಯ ಸಂಶಯ ಇಲ್ಲ ಅಂತ ಹೇಳ್ಬೋದು. ಸೊ
ಆಧ್ಯಾತ್ಮ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಆದರೂ ಕೂಡ ಯಾಕೆ ನಮ್ಮಲ್ಲಿ ಸ್ಪಿರಿಚುವಲ್ ಲೀಡರ್ಸ್ ಅಂದರೆ ಫೀಮೇಲ್ ಸ್ಪಿರಿಚುವಲ್ ಲೀಡರ್ಸ್, ಸ್ತ್ರೀ ಗುರುಗಳಾಗಿರ್ಬೋದು ಅಥವಾ ಸ್ತ್ರೀ ಸ್ವಾಮೀಜಿಗಳಾಗಿರ್ಬೋದು ಯಾಕೆ ಕಮ್ಮಿ ಇದ್ದಾರೆ? ನಾವೆಲ್ಲ ಕೇಳಿರೋದು ಬುದ್ಧ ಕೇಳಿದ್ದೀವಿ, ಬಸವಣ್ಣ ಕೇಳಿದ್ದೀವಿ, ಮತ್ತು ಸ್ವಾಮಿ ವಿವೇಕಾನಂದ, ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ಸನ್ಯಾಸತ್ವದಲ್ಲಿ ಪುರುಷರೇ ಮುಂದಿದ್ದಾರೆ. ಬಹಳ ಕಮ್ಮಿ ಪ್ರಮಾಣದಲ್ಲಿ ಸ್ತ್ರೀ ಇದ್ದಾರೆ. ಇದಕ್ಕೆ ಏನು ಕಾರಣ ಇರ್ಬೋದು? ಮೊದಲಿನ ಕಾಲದಲ್ಲಿ ರಾಜ ಅನ್ನೋರು ಇರ್ತಿದ್ರು. ರಾಜನ ಕಾಲ ಅಂತ ಇರ್ತಿತ್ತು. ಅದರಲ್ಲೂ ಮತ್ತು ಪುರುಷರು ಅಂತಂದರೆ ಹೆಣ್ಣು ಮಕ್ಕಳಿಗೆ ಜಸ್ಟ್ ಒಂದು 4 ಗೋಡೆ ಮಧ್ಯದಲ್ಲಿ ಮಾತ್ರ ಇರುವಂಥದ್ದು. ಅವರು ತಮ್ಮ ಕೈಗೊಂಬೆ ಮಾಡಿಕೊಂಡು ಅಂದರೆ ಪುರುಷ ಪ್ರಧಾನ ಸಮಾಜ. ಪುರುಷ ಪ್ರಧಾನ ಸಮಾಜ ಆಗಿರಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಯಾವುದೇ ಒಂದು ಭಕ್ತಿ ಮಾಡೋ ವಿಷಯದಲ್ಲಿರ್ಬೋದು, ಸನ್ಯಾಸ ಮಾಡೋ ವಿಷಯದಲ್ಲಿ ಅವರಿಗೆ ಅಧಿಕಾರ ಕೊಟ್ಟಿರಲಿಲ್ಲ. ಈಗ ನಾವು ನೋಡ್ತಾ ಇದ್ದೀವಿ, ಇದು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಇರಬೇಕಾದ್ರೆ ಕಲಿಯುಗದಲ್ಲಿ ಯಾರು ಆ ಥರ ಅಂದರೆ ತಮ್ಮ ಒಂದು ಕಾಲ ಮೇಲೆ ನಿಂತು ತಾವು ವಿಚಾರ ಮಾಡುವಂಥದ್ದು, ನಿರ್ಣಯ ಕೊಡುವಂಥದ್ದು, ಆ ಒಂದು ವಿಶೇಷತೆ ನಾವು ಈಗ ನೋಡ್ತೇವೆ. ಹೆಣ್ಣುಮಕ್ಕಳು ಅಂತಂದರೆ ಫಸ್ಟ್ ಪರಮಾತ್ಮ ಈ ಸೃಷ್ಟಿಗೆ ಏನು ಬಂದರು 1936ನೇ ಇಸ್ವಿಯಲ್ಲಿ ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಪರಮಾತ್ಮ ಈ ಒಂದು ಜ್ಞಾನವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಆವಾಗಲೇ ಎಷ್ಟು ಜನ ಹೆಣ್ಣು ಮಕ್ಕಳು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಏನು ಬರ್ತಿದ್ರು ಅವ್ರಿಗೆ ಸಾಕ್ಷಾತ್ಕಾರ ಆಗ್ತಿತ್ತು. ಬಂದ ಕೂಡಲೇ ಸಾಕ್ಷಾತ್ಕಾರ ಎಷ್ಟು ಚೀಪ್ ಇತ್ತು ಅಂತಂದರೆ ಹೋಗಿ ಅವ್ರು ಏನು ಇನ್ನೊಬ್ಬರಿಗೆ ಹೇಳ್ತಾ ಇದ್ರು, ಅಲ್ಲಿ ಹೋದರೆ ಸಾಕ್ಷಾತ್ಕಾರ ಆಗ್ತೈತಿ ಅಂತ. ಆಮೇಲೆ ಅವರು ಹೋಗ್ತಾ ಇದ್ರು, ಅವರು ಮಾತು ಕೇಳೋರು ಏನು ಹೋಗಿರ್ತಿದ್ರು ಅವ್ರಿಗೂ ಸಾಕ್ಷಾತ್ಕಾರ ಆಗೇ ಬಿಡ್ತಿತ್ತು. ಈ ಥರ ಸಾಕ್ಷಾತ್ಕಾರ ಅಂದರೆ ಲೌಕಿಕದಲ್ಲಿ ಭಕ್ತಿ ಮಾರ್ಗದಾಗ ನವವಿಧದಿಂದ ಭಕ್ತಿ ಮಾಡಿದಾಗ ಮಾತ್ರ ಸಾಕ್ಷಾತ್ಕಾರ ಆಗ್ತಿತ್ತು. ಆದರೆ ಇಲ್ಲಿ ಈ ವಿಶ್ವವಿದ್ಯಾಲಯದಲ್ಲಿ ಅದು ಕಲಿಯುಗದ ಸಮಯದಲ್ಲಿ ಒಂದು ಸಾಕ್ಷಾತ್ಕಾರಗಳೇನ ಆಗಿದೆ 400 ಜನ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ. ಅದೆಲ್ಲ ಆವಾಗ ಹೆಣ್ಣು ಮಕ್ಕಳಲ್ಲಿ ಇಷ್ಟು ಒಂದು ಅವರಲ್ಲಿರುವಂಥ ಶಕ್ತಿ ಜಾಗೃತ ಆಯ್ತಲ್ಲ, ಅವರು ಎಲ್ಲನ್ನೂ ಬಿಟ್ಟು ಅಂದರೆ ತಮ್ಮ ಅಂದರೆ ಹೆಣ್ಣು ಮಕ್ಕಳು ಅಂತಂದರೆ ಅವರಲ್ಲಿ ಭಾಳ ಮೋಹ ಇರ್ತದೆ, ಅವರಲ್ಲಿ ಕೆಲವೊಂದು ವೀಕ್ನೆಸ್ ಇರ್ತಾವೆ. ಮೋಹ, ಭಾಳ ಅಟ್ಯಾಚ್ಮೆಂಟು, ಆಮೇಲೆ ಅಳುವಂಥದ್ದು ಅವರಲ್ಲಿ ವೀಕ್ನೆಸ್ ಇರ್ತದೆ. ಆಮೇಲೆ ಹೊಟ್ಟೆ ಕಿಚ್ಚಿನ ಸ್ವಭಾವ ಅಂತ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಎದ್ದು ಕಾಣುವಂಗಿರ್ತದೆ. ಆದರೆ ಅದನ್ನೆಲ್ಲ ಮೀರಿ ಆ ಒಂದು ಹೆಣ್ಣು ಮಗಳು ಮೆಟ್ಟಿ ನಿಂತು ಅಂದರೆ ನಾರಿ ಇದ್ದವಳು ಶಿವಶಕ್ತಿ ರೂಪದಲ್ಲಿ ಅವಳು ಅನುಭವ ಮಾಡ್ತಾಳೆ. ಈ ವಿಶ್ವವಿದ್ಯಾಲಯದಲ್ಲಿ ಯಾರೇ ಬರ್ತಾರೆ, ಈಗ ಹೆಣ್ಣು ಮಕ್ಕಳ ಸಂಖ್ಯೆ ಅಂತೂ ಇಲ್ಲಿ ಭಾಳ ಇದೆ. ಈ ವಿಶ್ವವಿದ್ಯಾಲಯದಲ್ಲಿ ಅಂದರೆ ಸ್ವಯಂ ಪರಮಾತ್ಮನೇ ಅದನ್ನು ಆಯ್ಕೆ ಮಾಡಿದ್ದು. ಅಂದರೆ ಹೆಣ್ಣು ಮಕ್ಕಳು ಅಂತಂದರೆ ಅಂದರೆ ಅಷ್ಟೊಂದು ಪುರುಷ ಪ್ರಧಾನ ಒಂದು ಸಮಾಜದಲ್ಲಿ ಅವಳಿಗೆ ಅಷ್ಟು ಕೀಳುಮಟ್ಟದಲ್ಲಿ ನೋಡಿದ್ದಾರೆ ಅಂತ ಭಗವಂತನಿಗೂ ಗೊತ್ತು. ಅದಕ್ಕೆ ಭಗವಂತ ಸ್ವಯಂ ಬಂದಿರಬೇಕಾದ್ರೆ ಅವನು ಹೆಣ್ಣು ಮಕ್ಕಳಿಗೇ ಭಾಳಷ್ಟು ಪ್ರಧಾನ ಅಂತ ಹೇಳಿಬಿಟ್ಟು ಅವ್ರಿಗೆ ಮುಂದಿಟ್ಟು ಅವರ ಮೂಲಕನೇ ಕಾರ್ಯನ ಮಾಡಿಸ್ತಾ ಇದ್ದಾನೆ. ಸೊ ಈಗ ಬ್ರಹ್ಮಕುಮಾರಿಯರ ಒಂದು ಸಂಖ್ಯೆ ನಾವು ಭಕ್ತಿ ಮಾರ್ಗದಲ್ಲಿ ಏನು ಕೇಳಿದ್ವಲ್ಲ, ಎಲ್ಲೋ ಒಬ್ಬರು ಸ್ತ್ರೀ ಸನ್ಯಾಸಿ ಆಗಿರ್ತಿದ್ರು ಅಥವಾ ಸ್ತ್ರೀ ಇದ್ದಂಥವ್ರು ಬಹಳ ಭಕ್ತಿನಲ್ಲಿ ಶಿರೋಮಣಿ ಆಗಿರ್ತಿದ್ರು. ಆದರೆ ಈ ಜ್ಞಾನ ಮಾರ್ಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಈಗ ಅಲ್ಲಿ ಒಬ್ಬ ಅಕ್ಕಮಹಾದೇವಿ ಆಗಿ ಹೋದರೆ ಇಲ್ಲಿ ಅಂಥ ಅಕ್ಕಮಹಾದೇವಿನಂಥವರು 50,000 ಜನ ಅಕ್ಕಂದ್ರಿದ್ದಾರೆ, ನಮ್ಮ ಹಾಗೆ ಸರೆಂಡರ್ ಜೀವನ ಮಾಡುವಂಥವ್ರು. ಸೊ ಇದೇನು ಸಾಮಾನ್ಯವಾದಂಥ ಮಾತಂತೂ ಅಲ್ಲ. ಸ್ವಯಂ ಪರಮಾತ್ಮ ಬಂದು ಈ ಹೆಣ್ಣು ಮಕ್ಕಳಿಗೇ ಮುಂದಿಟ್ಟು ಹೆಣ್ಣು ಮಕ್ಕಳಿಂದಲೇ ನಡೆಯುವಂಥ ಒಂದು ಏಕೈಕ ಅದ್ವಿತೀಯ ಒಂದು ಸಂಸ್ಥೆ ಅಂತಂದರೆ ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು. ಓಕೆ, ಈಗ ಧ್ಯಾನದ ವಿಷಯಕ್ಕೆ ಬಂದರೆ ಸುಮಾರು ಕಡೆ ಎಲ್ಲರೂ ಕಣ್ಣು ಮುಚ್ಚಿ ಧ್ಯಾನ ಮಾಡೋದು, ಕಣ್ಣು ಮುಚ್ಚಿ ಯೋಗ ಮಾಡೋದು ಒಂದು ರೂಢಿ ಇದೆ. ಬಟ್ ಇಲ್ಲಿ ಒಂದು ಬಿಂದುವನ್ನು ನೋಡಿಕೊಂಡು ಧ್ಯಾನ ಮಾಡ್ತೀವಿ, ಯೋಗ ಮಾಡ್ತೀವಿ. ಸೊ ಅದರ ಉದ್ದೇಶ ಏನು, ಹಿನ್ನೆಲೆ? ಪರಮಾತ್ಮನೇ ನೆನಪು ಮಾಡೋ ವಿಷಯದಲ್ಲಿ ನಾವು ಏನು ಕೇಳ್ತಾ ಬಂದೀವಿ ಅಂತಂದರೆ ಎಲ್ಲರ ಬಾಯಿಂದ ಪರಮಾತ್ಮ ನೆನಪು ಅಂದರೆ ಭಾಳ ಕಠಿಣದ. ಆಮೇಲೆ ಪರಮಾತ್ಮ ನೆನಪು ನಾವು ಮಾಡಬೇಕಂದ್ರೂ ಪರಮಾತ್ಮ ನೆನಪು ಬರುವುದಿಲ್ಲ, ಮನಸ್ಸು ಅಲ್ದಾಡ್ತದೆ, ಬುದ್ಧಿ ಏಕಾಗ್ರ ಆಗೋದಿಲ್ಲ ಅಂತಲೇ ಹೇಳ್ತಾ ಬಂದ್ವಿ ನಾವು. ಆದರೆ ಅದೇ ಸಂಬಂಧಿಕರ ವಿಷಯದಲ್ಲಿ
ಮನುಷ್ಯರು ಅವರ ಜೀವನದಲ್ಲಿ ನಾವು ನೋಡ್ತೇವೆ. ಯಾರೇ ತಮ್ಮ ಸಂಬಂಧಿಕರನ್ನು ನೆನಪು ಮಾಡಬೇಕಾದ್ರೆ ಅಲ್ಲಿ ಕಣ್ಣು ಮುಚ್ಚುವಂಥ ಮಾತು ಬರೋದೇ ಇಲ್ಲ. ಈಗ ಸಣ್ಣ ಅಂದರೆ ಮಕ್ಕಳಿರ್ತವೆ, ಅವ್ರು ತಮ್ಮ ತಂದೆ ತಾಯಿ ನೆನಪು ಮಾಡಬೇಕಾದ್ರೆ ಅವು ಕಣ್ಣು ಮುಚ್ತಾರೇನವರು. ಆಮೇಲೆ ಇವತ್ತು ಯಾಕೋ ನಮ್ಮ ತಾಯಿ ನೆನಪು ಎಷ್ಟು ಮಾಡ್ಬೇಕನ್ನತೀನಿ, ನೆನಪು ಬರವಲ್ದು. ಅಥವಾ ಪಪ್ಪಾನ ನೆನಪು ಮಾಡ್ಬೇಕಂತೀನಿ, ಪಪ್ಪಾನ ನೆನಪು ಬರ್ತಾ ಇಲ್ಲ ಅಂತ ಆ ಥರ ಮಕ್ಳು ಹೇಳ್ಬೋದಾ? ಅಥವಾ ಪತ್ನಿ ಹೇಳ್ಬೋದಾ, ನನ್ನ ಪತಿ ನೆನಪು ಯಾಕೋ ಬರ್ತಾ ಇಲ್ಲ, ಎಷ್ಟು ಮಾಡ್ಬೇಕಂತೀನಿ ಆದ್ರೆ ಪತಿ ನೆನಪ ಬರವಲ್ದು ಅಂತ ಆ ಥರ ಪತ್ನಿ ಹೇಳ್ಬೋದಾ? ಅಂದರೆ ಸಂಬಂಧಿಕರಲ್ಲಿ ಏನಾಗ್ತದೆ, ಅಲ್ಲಿ ಬಹಳ ಸಹಜ ನೆನಪು ಮಾಡ್ತಾ ಇದ್ದಾರೆ, ಕಣ್ಣು ತೆರೆದಿದ್ದೇ ಇದೆ. ಆಮೇಲೆ ಕೆಲಸ ಕಾರ್ಯನೂ ಮಾಡ್ತಾ ಇದ್ದಾರೆ, ನಡೀತಾ ತಿರುಗಾಡ್ತಾನೆ ಅವರು ಯಾರ್ಯಾರನ್ನು ನೆನಪು ಮಾಡ್ತಾ ಇದ್ದಾರೆ ಸಂಬಂಧಿಕರಲ್ಲಿ. ಮತ್ತು ಅಲ್ಲಿ ನಾವು ಪ್ರಶ್ನೆ ಮಾಡ್ಬೋದಲ್ಲ, ಪರಮಾತ್ಮನ ನೆನಪಿನ ವಿಷಯದಲ್ಲಿ ಕಣ್ಣು ಮುಚ್ಚುವಂಥದ್ದು ಬಂತು. ಯಾಕಂದರೆ ಅಲ್ಲಿ ಏಕಾಗ್ರತೆ ತಂದ್ಕೋಬೇಕಾಯ್ತಲ್ಲ. ಯಾಕಂದ್ರೆ ಪರಮಾತ್ಮ ನೆನಪು ಮಾಡ್ಬೇಕಂದ್ರೂ ಬರ್ತಾ ಇಲ್ಲ, ಏಕಾಗ್ರತೆ ಅವಶ್ಯಕತೆ ಇಲ್ಲ. ಏಕಾಗ್ರತೆ ಅಲ್ಲಿ ಅವಶ್ಯಕತೆ ಬಂತು, ಅದಕ್ಕೆ ಕಣ್ಣು ಮುಚ್ಚಿದ್ರು. ಆದ್ರೆ ಇಲ್ಲಿ ಏಕಾಗ್ರತೆ ಅವಶ್ಯಕತೆ ಇರುವುದಿಲ್ಲ ಸಂಬಂಧಿಕರಲ್ಲಿ ನೆನಪು ಮಾಡ್ತಿರ್ಬೇಕಾದ್ರೆ. ಅದಕ್ಕೆ ಕಣ್ ತೆರೆದೇ ನೆನಪು ಮಾಡ್ತಾರೆ. ನಾ ಯಾರನ್ನ ನೆನಪು ಮಾಡ್ತಾ ಇದ್ದೀನಿ, ಎಷ್ಟು ಪ್ರೀತಿಯಿಂದ ನೆನಪು ಮಾಡ್ತಾ ಇದ್ದೀನಿ, ಅದಷ್ಟೆಲ್ಲ ಜಾಗೃತ ಅವಸ್ಥೆ ಇಟ್ಕೊಂಡು ಅವರು ನೆನಪು ಮಾಡ್ತಿರ್ತಾರೆ. ಮತ್ತು ಅಲ್ಲಿ ನಾವು ಪ್ರಶ್ನೆ ಮಾಡ್ಬೋದಲ್ಲ, ಅಲ್ಲಿ ಯಾಕೆ ಕಣ್ಣು ಮುಚ್ಚೋದಿಲ್ಲ, ಕರೆಕ್ಟ್, ಇಲ್ಲಿ ಯಾಕೆ ಕಣ್ಣು ಮುಚ್ತಾರೆ? ಅದಕ್ಕೆ ಕಾರಣ ಇದೆ. ಪರಮಾತ್ಮ ಏನಂತಾನೆ, ನೀವು ಸಂಬಂಧಿಕರಿಗೆ ಯಾವ ರೂಪದಲ್ಲಿ ನೆನಪು ಮಾಡ್ತಾರಲ್ಲ, ಯಾವ ಮೆಥಡ್ನಿಂದ, ಅದೇ ಮೆಥಡ್ನಿಂದಲೇ ನನ್ನನ್ನು ನೆನಪು ಮಾಡ್ರಿ ಅಂತ ಪರಮಾತ್ಮ ಈಗ ಹೇಳ್ತಾರೆ. ಹಾಗಾದ್ರೆ ತಾವು ಮನುಷ್ಯರಿಗೆ ಹೆಂಗೆ ನೆನಪು ಮಾಡ್ತೀರಿ? ಅದು ಯಾವ ಮೆಥಡ್ನಿಂದ ನೆನಪು ಮಾಡ್ತೀರಿ? ಅದು ಅವ್ರಿಗೆ ಗೊತ್ತಿಲ್ಲ ಯಾವ ಮೆಥಡ್ನಿಂದ ನೆನಪು ಮಾಡ್ತೀವಂತ. ಆದ್ರೆ ನೆನಪರು ಫಸ್ಟ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತೀವಿ, ಕಣ್ಣು ಓಪನ್ ಇರುತ್ತೆ. ಆದ್ರೆ ನೆನಪು ನಾವು ಹೆಂಗ್ ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದು ಆಶ್ಚರ್ಯಕರವಾದಂತ ಒಂದು ವಿಷಯನೇ. ಅದು ಇಲ್ಲಿ ಕ್ಲಿಯರ್ ಮಾಡಿ ತಿಳಿಸ್ಕೊಡ್ಲಾಗ್ತದೆ. ಕಣ್ಣು ತೆರೆದಂದ್ರೆ ಅವರು ಯಾವ ಮೆಥಡ್ನಿಂದ ನೆನಪು ಮಾಡ್ತಾರೋ ಅದೇ ಮೆಥಡ್ನಿಂದಲೇ ಪರಮಾತ್ಮ ನೆನಪು ನಾವು ಇಲ್ಲಿ ಮಾಡ್ತೀವಿ. ಹಿಂಗಾಗಿ ನಾವು ಕಣ್ಣು ತೆರ್ಕೊಂಡೆ ಕೆಲಸ ಕಾರ್ಯ ಮಾಡ್ತಾ ನಡೀತಾ ತಿರುಗಾಡ್ತಾನೆ ಪರಮಾತ್ಮ ನೆನಪು ಮಾಡುವಂಥದ್ದು ಅಭ್ಯಾಸ ನಾವಿಲ್ಲಿ ಹಾಕ್ಕೊಂಡಿದ್ದು. ಅದೇ ಅಭ್ಯಾಸನೇ ಇಲ್ಲಿ ಕಲಿಸ್ಕೊಳ್ಳಾಗ್ತದೆ. ಸೊ ಹೊಸದಾಗಿ ಯಾರಾದರೂ ಇಲ್ಲಿ ಜ್ಞಾನ ಪಡೆಯುವಂಥ ಆಸಕ್ತಿ ಇರೋರು ಇಲ್ಲಿ ಕ್ಲಾಸ್ ಬರಬೇಕಂದ್ರೆ ಅಥವಾ ಕ್ಲಾಸಸ್ ಅಟೆಂಡ್ ಆಗಬೇಕು, ಏನಾದರೂ ಎಂಟ್ರಿ ಫೀ ಇರುತ್ತಾ? ಎಷ್ಟು ದಿನದಿರುತ್ತೆ? ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇಲ್ಲಿ ಯಾವುದೇ ಫೀಸ್ ಇರುವುದಿಲ್ಲ. ಇಲ್ಲಿ ಉಚಿತವಾಗಿಯೇ ಶಿಕ್ಷಣವನ್ನು, ತರಬೇತಿಯನ್ನು ಕೊಡಲಾಗ್ತದೆ. ಕಾಮನ್ ಆಗಿ ಬೇಸಿಕ್ ಒಂದು ಕೋರ್ಸ್ ಅಂದರೆ ಎಷ್ಟು ದಿನ ಇರುತ್ತೆ ಇಲ್ಲಿ? ಇಲ್ಲಿ ಯಾರೇ ಫಸ್ಟಿಗೆ ಜಿಜ್ಞಾಸು ರೂಪದಲ್ಲಿ ಬರ್ತಾರೆ ಅವ್ರಿಗೆ ಒಬ್ಬರೇ ಬಂದ್ರೂ ಸಾಕು. ಆದರೆ ನಾವು 7 days ಕೋರ್ಸ್ ಅಂಥೇಳಿ ಕೊಡ್ತೀವಿ. 7 ದಿವಸದ ಪಾಠ, 1 ಗಂಟೆ ಇರ್ತದೆ. ಆ ಥರ 7 ದಿನ ಬಂದರೆ ಅವ್ರಿಗೆ 7 days ಕೋರ್ಸನ್ನು ನಾವು ಕೊಡ್ತೇವೆ. ಈ ಜ್ಞಾನಕ್ಕೆ ಎಷ್ಟನೇ ಅಂದರೆ ವಿವಾಹದ ನಂತರ ಈ ಜ್ಞಾನಕ್ಕೆ ಬಂದರೆ ಅಥವಾ ವಿವಾಹಕ್ಕಿಂತ ಮುಂಚೆ ಬಂದಿದ್ದೀರಾ? ಯಾವ ವಯಸ್ಸಲ್ಲಿ ಬಂದಿದ್ದೀರಾ? ನಾವು ಚಿಕ್ಕ ವಯಸ್ಸಿನವರು ಇದ್ದಾಗಲೇ, ಅಂದರೆ ಕುಮಾರಿ ಇದ್ದಾಗಲೇ ಬಂದಿದ್ದು. ನಮ್ಮದು ಕುಮಾರಿ ಜೀವನ ಇದೆ. ಮದುವೆ ಆ ಥರ ಪ್ರಶ್ನೆನೇ ಬರೋದಿಲ್ಲ. ಹಂಗೆ ಎಷ್ಟೋ ಜನ ಮದುವೆ ಆದವರು ಬಂದಿದ್ದಾರೆ. ನೀವು ಈ ಜ್ಞಾನಕ್ಕೆ ವಿವಾಹದ ಮುಂಚೆ ಬಂದಿರಾ ಅಥವಾ ವಿವಾಹದ ನಂತರ ಬಂದಿದ್ದೀರಾ? ವಿವಾಹಕ್ಕಿಂತ ಮೊದಲೇ. ವಿವಾಹ ಅಂತೂ ಆಗಿಲ್ಲ, ನಾವು ಬ್ಯಾಚುಲರ್ ಇದ್ದೀವಿ. ಕುಮಾರಿ ಜೀವನ ಇರಬೇಕಾದ್ರೇ ನಾವು ಬಂದಿದ್ದು. ಯಾಕಂದರೆ ಜ್ಞಾನ ಅಂತೂ ನಮಗೆ ಬಾಲ್ಯದಿಂದನೇ ಸಿಕ್ಕಿದ್ದು. ನಮ್ಮ ತಾಯಿಯವರು ಸಹಿತ ಬಹಳಷ್ಟು ಅಂದರೆ ಖುಷಿ ಪಡ್ತಾಯಿದ್ರು ನಾನು ಬ್ರಹ್ಮಕುಮಾರಿ ಆಗೋದು ಅಂತಂದರೆ. ಈಗ ನಾವು ಕುಮಾರಿ ಜೀವನನೇ ಮಾಡುವಂಥ ಒಂದು ಪ್ರೇರಣೆ ಇಲ್ಲಿ ಯಾಕೆ ಬಂತು, ಯಾಕೆ ಸಿಕ್ತು ಅಂತಂದರೆ, ಸ್ವಯಂ ಪರಮಾತ್ಮನೇ ಈ ಸೃಷ್ಟಿಗೆ ಅವತರಣೆಯಾಗಿದ್ದು ನಮಗೆ ವಿಷಯ ಸ್ಪಷ್ಟ ಆಯಿತು. ಸ್ವಯಂ ಪರಮಾತ್ಮ ಅವನು ಬಂದಿದ್ದೇ ಎಲ್ಲ ಮಕ್ಕಳ ಸೇವೆಯನ್ನು ಮಾಡಲಿಕ್ಕೆ. ಸದಾ ಕಾಲಕ್ಕೂ ಅಂದರೆ ನನ್ನ ಮಕ್ಕಳು ಸುಖಿ ಇರಲಿ, ಸುಖಿ ಆಗಲಿ, ನನ್ನ ಮಕ್ಕಳಿಗೆ ಶಾಂತಿ, ಖುಷಿ, ಯಾವಾಗಲೂ ನನ್ನ ಮಕ್ಕಳಿಗೆ ನೆಮ್ಮದಿ ಇರಬೇಕು, ನನ್ನ ಮಕ್ಕಳು ನನಗಿಂತಲೂ ಅಂದರೆ ಮುಂದುವರಿಬೇಕು. ಯಾವ ರೀತಿ ಲೌಕಿಕದಲ್ಲೂ ಸಹಿತ ಮಕ್ಕಳ ವಿಷಯದಲ್ಲಿ ತಂದೆ ತಾಯಿಗಳಿಗೆ ಆ ಥರ ಒಂದು ಒಲವು ಜಾಸ್ತಿ ಒಲವು ಇರ್ತದೆ ಅಥವಾ ಅವರ ಪ್ರತಿ ಆಶಾ ಇರ್ತದೆ.
ಹಾಗೆ ಪರಮಾತ್ಮನಿಗೂ ಸಹಿತ ಅದೇ ಆಶೆ ಇರೋದು. ಏಕೆ ನಾವೆಲ್ಲ ಅವನ ಮಕ್ಕಳು. ಮತ್ತು ಮಕ್ಕಳು ಅಂತಂದರೆ ಜಗತ್ತಲ್ಲಿ ಇಷ್ಟೆಲ್ಲ ದುಃಖ, ಶಾಂತಿ, ಏನೆಲ್ಲ ರೋಗ, ಶೋಕ, ಅದರಲ್ಲಿ ಮನುಷ್ಯ ಮುಳುಗಿದ್ದಾನೆ. ಅವನಿಗದು ನೋಡಲಿಕ್ಕೆ ಆಗಿಲ್ಲ. ಅದಕ್ಕೆ ಅವನು ಈ ಒಂದು ಲಾಸ್ಟ್ ಸಮಯದಲ್ಲಿ ಬಂದುಬಿಟ್ಟು ಪರಿವರ್ತನೆ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಸೊ ಎಲ್ಲ ಆತ್ಮಗಳಿಗೆ ತನ್ನ ಮಕ್ಕಳಿಗೆ ಸದಾ ಸುಖಿ ಮಾಡಬೇಕಂತ ಅವನು ಬಂದಿದ್ದು. ಇನ್ನು ಸದಾ ಸುಖಿ ಮಾಡಬೇಕಂತ ಬಂದಿರಬೇಕಾದ್ರೆ ಅವನು ಏನೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾನೆ. ಸ್ವತಃ ಅವನೇ ಬಂದು ನಿಂತು ಸೇವೆಯನ್ನು ಮಾಡ್ತಾ ಇದ್ದಾನೆ. ಅವನೇ ಬಂದು ಸೇವೆ ಮಾಡ್ತಿರ್ಬೇಕಾದ್ರೆ ಮತ್ತು ನಾನು ಅವನ ಜೊತೆ ನಿಂತು ಸೇವೆ ಮಾಡೋದು ಅದೆಲ್ಲಿ ದೊಡ್ಡ ಮಾತಿದೆ. ಮತ್ತು ಹಾಗಂತೇಳಿ ಬ್ರಹ್ಮಕುಮಾರಿ ಎಲ್ಲರೂ ಆಗೋದಿಲ್ಲ. ಎಲ್ಲ ಕುಮಾರಿಗಳು ಅಂದರೆ ಇಲ್ಲಿ ಬಂದುಬಿಟ್ಟು ಬ್ರಹ್ಮಕುಮಾರಿ ಆಗೋದಿಲ್ಲ. ಯಾವ ರೀತಿ ನಾವು ಲೌಕಿಕದಲ್ಲೂ ನೋಡ್ತೇವೆ, ಎಲ್ಲರೂ ಇಂಜಿನಿಯರೇ ಆಗೋದಿಲ್ಲ ಅಲ್ವಾ, ಎಲ್ಲರೂ ವಕೀಲರೇ ಆಗೋದಿಲ್ಲ, ಎಲ್ಲರೂ ಅಂದರೆ ಡಾಕ್ಟ್ರೇ ಆಗೋದಿಲ್ಲ. ಅವರವರ ಆಯ್ಕೆ ಇರ್ತದೆ. ಆ ಥರನಾಗಿ ನಾವು ಸಮಾಜ ಸೇವೆ, ಒಂದು ಪರೋಪಕಾರದ ಒಂದು ಸೇವೆ, ಜನಸೇವೆ ಅಂದರೆ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಆ ಥರನಾಗಿ ನಾವು ಪರಮಾತ್ಮನ ಸ್ವಯಂ ಒಂದು ಆಜ್ಞೆ ಅನುಸಾರ ಅವನೇ ಸ್ವತಃ ಬಂದು ಏನು ಒಂದು ಕೆಲವೊಂದು ಡೈರೆಕ್ಷನ್ ಕೊಟ್ಟಿದ್ದಾನೆ, ಅದರ ಅನುಸಾರ ನಾವು ನಮ್ಮ ಜೀವನದಲ್ಲಿ ಈ ಒಂದು ಶ್ರೇಷ್ಠವಾದಂಥ ಒಂದು ಆಯ್ಕೆಯನ್ನು ನಾವು ಮಾಡಿಕೊಂಡಿದ್ದು. ಅವನ ಥರನೇ ನಾವು ಸೇವೆಯನ್ನು ಮಾಡ್ತಾ ಇದ್ದೀವಿ. ಈಗ ನೀವು ಹೇಳಿದ್ರಿ ದೇವರು ಅಂದರೆ ಪರಮಾತ್ಮ, ಸ್ವಯಂ ಪರಮಾತ್ಮ ನಿಮಗೆ ಜ್ಞಾನ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ಸೊ ಯಾವ ರೂಪದಲ್ಲಿ, ಯಾವ ವಿಧದಲ್ಲಿ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ? ಈ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನ ಸತ್ಯ ಪರಿಚಯ ಆಗ್ತಾ ಇದೆ. ಸ್ವಯಂ ಪರಮಾತ್ಮನೇ ಬಂದು ತನ್ನ ಸತ್ಯ ಪರಿಚಯವನ್ನು ಕೊಟ್ಟಿದ್ದು. ಸತ್ಯ ಪರಿಚಯ ಕೊಡೋದಷ್ಟೇ ಅಲ್ಲ, ಅವನ ಜೊತೆ ನಾವು ಸಂಬಂಧನೂ ಇಟ್ಟಿದ್ದೇವೆ. ಯಾಕೆಂದರೆ ಪರಮಾತ್ಮ ಅಂದರೆ ಮೊದಲೇ ಹೇಳ್ಕೊಂಡು ಬಂದಿದ್ದೀವಿ ನಾವು ಭಕ್ತಿ ಮಾರ್ಗದಲ್ಲಿ. ಪರಮಾತ್ಮ ಅಂದರೆ ಸರ್ವಸಂಬಂಧಿ. ಸರ್ವಸಂಬಂಧಿ ಅಂತಂದರೆ ಮತ್ತು ಅವನು ಈ ಸಮಯದಲ್ಲಿ ಅದನ್ನು ನಿಭಾಯಿಸ್ತಾ ಇದ್ದಾನೆ ನಮ್ಮ ಜೊತೆ, ಮತ್ತು ನಾವು ಅವನ ಜೊತೆ ಆ ಸಂಬಂಧಗಳನ್ನು ನಿಭಾಯಿಸ್ತಾ ಇದ್ದೇವೆ. ಸೊ ಆ ಒಂದು ಅನುಸಾರ ಪರಮಾತ್ಮನ ಜೊತೆ ನಮ್ಮದು ಡೈರೆಕ್ಟ್ ಸಂಬಂಧ ಇದೆ. ಏನೇ ಇಲ್ಲಿ ಕಾರ್ಯಕಲಾಪಗಳು ಆಗ್ತಾ ಇದ್ದಾವೆ ಅದು ಭಗವಂತನ ಡೈರೆಕ್ಷನ್ ಅನುಸಾರೇ ಆಗ್ತಿರ್ತದೆ. ಅದು ಡೈರೆಕ್ಷನ್ ಅವನು ಯಾವ ರೂಪದಲ್ಲಿ ಕೊಡ್ತಾ ಇದ್ದಾನೆ ಅಂತ ನಿಮ್ಮದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನಂತಂದರೆ, ಪರಮಾತ್ಮನ ಜೊತೆ ನಮ್ದೇನು ಸಂಬಂಧ ಅದ ನೋಡ್ರಿ, ಸಂಬಂಧ ಏನಿದ್ರು ಬುದ್ಧಿಯಿಂದ ಇದೆ. ಯಾಕೆ ಅವನಿರೋದು ಪಾಯಿಂಟ್ ಆಫ್ ಲೈಟ್. ಆಮೇಲೆ ನಾನು ಅವರ ಮಗು, ನಾನು ಆತ್ಮ ಪಾಯಿಂಟ್ ಆಫ್ ಲೈಟನ್ನೇ ಇದ್ದೇನೆ. ಇಲ್ಲಿ ದೈಹಿಕವಾಗಿ ಅವನ ಜೊತೆ ಸಂಬಂಧ ಇಡೋಕ್ಕಂತೂ ಬರೋದೇ ಇಲ್ಲ. ಯಾಕೆ ಅವನಿಗೆ ದೇಹ ಇಲ್ಲ. ಆಮೇಲೆ ದೇಹ ಸಹಿತವಾಗಿ ಅವನ ಜೊತೆ ಸಂಬಂಧ ಇಡೋಕ್ಕಂತೂ ಬರೋದೇ ಇಲ್ಲ. ನಾನು ಆತ್ಮದ್ದೇ ಸಂಬಂಧ ಅವನ ಜೊತೆ ಡೈರೆಕ್ಟ್ ಇಡಬೇಕಾಗ್ತದೆ. ಅದಕ್ಕೆ ಆ ಥರನಾದಂಥ ಒಂದು ಸಂಬಂಧ ನಮ್ದಿದೆ ಇಲ್ಲಿ. ಇರಬೇಕಾದ್ರೆ ಅವನು ನಮಗೇನು ಒಂದು ಟಚಿಂಗ್ ಕೊಡ್ತಾನೆ. ಯಾಕೆಂದರೆ ನಮ್ದೀಗ ಪ್ಯೂರ್ ಮೈಂಡ್ ಇದೆ, ಅವನ ಜೊತೆ ಸಂಬಂಧ ಇರೋ ಕಾರಣದಿಂದ ಆ ಮೈಂಡಲ್ಲಿ ಅಂದರೆ ಅವನು ಏನು ಒಂದು ಸಂಕಲ್ಪಗಳನ್ನು ಕೊಡ್ತಿರ್ತಾನೆ ಅದು ನಮಗೆ ಕ್ಯಾಚ್ ಆಗ್ತದೆ ಡೈರೆಕ್ಟ್. ಇದು ನಮ್ಮ ಸಂಕಲ್ಪನೋ ಏನ ಬಾಬಾನ ಸಂಕಲ್ಪನೋ ಪರಮಾತ್ಮನ ಸಂಕಲ್ಪನೋ ಇದು ನಮಗೆ ಗೊತ್ತಾಗ್ತದೆ. ಅದರ ಅನುಸಾರ ನಾವಿಲ್ಲಿ ಸೇವೆಯನ್ನು ಮಾಡ್ತಾ ಇರ್ತೀವಿ ಭಗವಂತನ ಒಂದು ಡೈರೆಕ್ಷನ್ ಅನುಸಾರ. ಅಂದರೆ ಈಗ ಯಾವ ಥರ ಮಗುಗೆ ಏನಾದರೂ ಪೆಟ್ಟಾಗಿತ್ತಂದ್ರೆ ತಾಯಿಗೆ ಕರಳ ಸಂಬಂಧ ಅಂತಾರಲ್ಲ, ಆ ಥರ ಅದು ನ್ಯಾಚುರಲ್ ಇರುತ್ತೆ. ಸೊ ಅಂದ್ರೆ ನಿಮ್ಮಲ್ಲಿ ಬರುವಂತ ಪ್ರತಿಯೊಂದು ಸಂಕಲ್ಪಗಳು ಭಗವಂತನಿಂದ ಬಂದಿರ್ತದೆ. ಅಲ್ಲಂತೂ ತಾಯಿದು ಮೋಹ ಕಾರಣ ಇರ್ತದೆ. ಮೋಹ ಕಾರಣ ಇರ್ತದೆ, ಜನ್ಮ ಕೊಟ್ಟಿದ್ದು ಕಾರಣ ಇರ್ತದೆ, ಬಹಳ ಪ್ರೀತಿ ಇರ್ತದಲ್ಲ. ಆದ್ರೆ ಇಲ್ಲಿ ಪರಮಾತ್ಮಂದು ಅಂತಂದ್ರೆ ಅವನು ನಮ್ಗೆ ಶಾರೀರಿಕವಾದ ರೂಪದಲ್ಲಿ ಜನ್ಮ ಕೊಡುವಂತ ಮಾತಂತೂ ಇಲ್ಲಿ ಬರೋದೇ ಇಲ್ಲ. ಆದ್ರೆ ಅವನು ಸರ್ವ ಸಂಬಂಧಿ, ಅದು ಅಂತೂ ಎಲ್ಲರೂ ಸ್ವೀಕಾರ ಮಾಡಿದ್ದು. ಅಲ್ಲಂತೂ ಒಬ್ಬ ತಾಯಿಗೆ ಒಬ್ರು ಇಬ್ರು ಮಕ್ಕಳು ಅಷ್ಟೇ ಇರ್ತಾರೆ. ಆದ್ರೆ ಪರಮಾತ್ಮನಿಗೆ ಜಗತ್ತಲ್ಲಿ ಎಷ್ಟೆಲ್ಲ ಆತ್ಮಗಳಿದ್ದಾರೆ, ಎಲ್ಲರೂ ಅವನ ಮಕ್ಕಳೇ ಅಲ್ವಾ. ಮತ್ತೆ ಎಲ್ಲರೂ ಸಹಿತ ಅವನ ಜೊತೆ ಈ ತರ ಸಂಬಂಧನ ಇಡ್ಬೋದು. ಕೊನೆಯದಾಗಿ ಒಂದೆರಡು ಪ್ರಶ್ನೆ ಮಾತ್ರ. ಅಂದರೆ ಹೋಲಿಕೆ ಮಾಡಿದಾಗ, ಸೊ ಎಕ್ಸಾಂಪಲ್ ನಿಮ್ಮ ವಯಸ್ಸಿನ ಇನ್ನೊಬ್ಬ ಮಹಿಳೆ ಹೋಲಿಕೆ ಮಾಡಿದಾಗ ನೀವು ಈ ಜ್ಞಾನಕ್ಕೆ ಬಂದ ಮೇಲೆ ಅಥವಾ ಅವರಿಗಿರುವಂಥ ಒಂದು ವ್ಯತ್ಯಾಸ ಏನು? ಅಂದರೆ ಈಗ ನೀವು ನಿಮ್ಮ ವಯಸ್ಸಿನವರು ಇನ್ನೊಬ್ಬರು ಜ್ಞಾನದಲ್ಲಿಲ್ಲ, ನೀವು ಜ್ಞಾನದಲ್ಲಿದ್ದೀರಿ. ಸೊ ಅವರಿಗೆ ನಿಮಗೆ ಇರುವಂಥ ವ್ಯತ್ಯಾಸ ನಿಮ್ಮಲ್ಲಿ ನಿಮ್ಗೇನು ಅನ್ನಿಸ್ತಾ ಇದೆ? ಬಹಳಷ್ಟು ವ್ಯತ್ಯಾಸ ಅಂತ ನಮಗೆ ಅನುಭವ ಆಗ್ತದೆ. ಪರಮಾತ್ಮ ನಮ್ಮನ್ನು ಎಲ್ಲಿದ್ದಂಥವ್ರನ್ನ
ಏನು ಮಾಡಿದ್ದಾನೆ, ಯಾವ ರೂಪದಲ್ಲಿ ನಮ್ಮನ್ನು ಪರಿವರ್ತನೆ ಮಾಡಿದ್ದಾನೆ. ಪರಮಾತ್ಮನಿಗೆ ನಾವು ಬಹಳಷ್ಟು ಇಲ್ಲಿ ಕಂಟಿನ್ಯೂ ನಿರಂತರ ಅವನಿಗೆ ಶುಕ್ರಿಯದ ಹೇಳ್ತಾ ಇರ್ತೀವಿ, ಥ್ಯಾಂಕ್ಸ್ ಹೇಳ್ತಾ ಇರ್ತೀವಿ. ಆದರೆ ಯಾವ ರೂಪದಲ್ಲಿ ನಮ್ಮನ್ನು ಪರಿವರ್ತನೆ ಮಾಡಿಬಿಟ್ಟೆ ಅಲ್ಲ ಅಂತ. ಯಾಕಂದರೆ ಎಷ್ಟು ಆತ್ಮಗಳು ನಮ್ಮ ಹಾಗೆ ಇರುವಂಥ ಹೆಣ್ಣು ಮಕ್ಕಳು ಅದರಿಂದ ವಂಚಿತರಿರಬೇಕಾದ್ರೆ ಅವರಲ್ಲಿ ಏನು ಒಂದು ವಿಶೇಷತೆಗಳು ಜಾಗೃತ ಆಗಬೇಕಲ್ಲ, ಅದು ನಿಂತು ಬಿಡುತ್ತದೆ. ಉದಾಹರಣೆಗೆ ಯಾವ ಯಾವ ಗುಣಗಳು ಹೇಳ್ಬೋದು ನೀವು? ಈಗ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಅಂತಂದರೆ, ಈಗ ಒಂದು ಹೆಣ್ಣಿಗೆ ನೋಡಿ ಇನ್ನೊಂದು ಹೆಣ್ಣಿಗೆ ಆಗೋದಿಲ್ಲ, ಅಥವಾ ಹೊಟ್ಟೆ ಕಿಚ್ಚನ ಒಂದು ಸ್ವಭಾವ ಇರ್ತದೆ. ಆಮೇಲೆ ಭಾಳಷ್ಟು ಮೋಹ ಇರ್ತದೆ ಅವಳಲ್ಲಿ. ಆಮೇಲೆ ಅಳುವುದು ಅಂತಂದರೆ ಅದು ಹೆಣ್ಮಕ್ಳಲ್ಲೇ ಎದ್ದು ಕಾಣುವಂಥ ಒಂದು ಕಮ್ಜೋರಿ. ಅದು ಅಣ್ಣಂದ್ರಲ್ಲಿ ಇರುವುದಿಲ್ಲ. ಇವು ಮೂರು ಕಮ್ಜೋರಿ ಅಣ್ಣಂದ್ರಲ್ಲಿ ಇರುವುದಿಲ್ಲ, ಆದರೆ ಅಕ್ಕಂದ್ರಲ್ಲಿ ಜಾಸ್ತಿ ಎದ್ದು ಕಾಣುವಂಗಿರ್ತದೆ. ಅದು ಅಟ್ಯಾಚ್ಮೆಂಟ್ ಒಂದು, ಅಳುವಂಥ ಗುಣ ಮತ್ತು ಹೊಟ್ಟೆ ಕಿಚ್ಚಿನ ಸ್ವಭಾವ. ರೈಟ್. ಆಮೇಲೆ ಏನೇ ವಿಷಯ ಇರ್ತದಲ್ಲ ಅದು ಅವಳು ದೊಡ್ಡದು ಮಾಡ್ತಿರ್ತಾಳೆ. ಅದು ಒಂದು ಅವಳಲ್ಲಿ ವೀಕ್ನೆಸ್ ಇರ್ತದೆ. ಸೊ ಎಲ್ಲ ವೀಕ್ನೆಸ್ಸು ಅಂದರೆ ಭಗವಂತ ಯಾವಾಗ ಈ ಸೃಷ್ಟಿಗೆ ಬಂದೆ ಅಂದರೆ ಕಾರ್ಯ ಮಾಡ್ತಾ ಇದ್ದಾನೆ, ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಈ ಜ್ಞಾನದ ಒಂದು ಕನೆಕ್ಷನ್ದಲ್ಲಿ ಯಾರ್ಯಾರು ಈಗಾಗಲೇ ಬಂದಿದ್ದೀವಿ, ಅಂದರೆ ನಮ್ಮಲ್ಲಿ ಆ ಒಂದು ಪರಿವರ್ತನೆ ಬಂದಿದೆ. ಅಂದರೆ ಅಣ್ಣಂದ್ರಲ್ಲಿ ಏನು ಒಂದು ಲಕ್ಷಣ ಅಥವಾ ಸ್ವಭಾವ ಅಂದರೆ ವಿಶಾಲ ಮನಸ್ಸು ಇರ್ತದೆ ಅವರಲ್ಲಿ, ಧಾರಾಳತೆ ಇರ್ತದೆ, ಯಾರ ಜೊತೆ ಹಿಂಗೆ ಹೋಲಿಕೆ ಮಾಡೋದಿಲ್ಲ, ಹೋಲಿಕೆ ಮಾಡ್ಕೊಳ್ಳೋದಿಲ್ಲ. ಆ ಥರ ದೊಡ್ಡ 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 ಅಂದರೆ ವಿಶಾಲವಾದಂಥ ಒಂದು ವಿಚಾರಗಳು ಅದು ನಾವು ಹೆಣ್ಣು ಮಕ್ಕಳಲ್ಲಿ ಇಲ್ಲಿ ಧಾರಣೆ ಆಗಿದ್ದು ನಾವು ಅನುಭವ ಮಾಡುತ್ತೇವೆ. ಅಂದರೆ ನಾವು ಎಂದೂ ಜೀವನದಲ್ಲಿ ಅಳುವುದು ಅಥವಾ ಹೊಟ್ಟೆ ಕಿಚ್ಚನ ಸ್ವಭಾವನ್ರಿ ಮತ್ತು ಅತಿ ಮೋಹ ಹೀಗೆ ಯಾರ ಜೊತೆ ಇರುವುದಿಲ್ಲ. ಆದರೆ ನಾರಿ ಅಂತಂದರೆ ಆ ಒಂದು ಕಮ್ಜೋರಿಗಳಿರ್ತದೆ. ಪರಮಾತ್ಮ ಬಂದಿದ್ದೇ ನಮ್ಮನ್ನು ನಾರಿಯನ್ನು ಶಿವಶಕ್ತಿಯನ್ನಾಗಿ ಮಾಡೋದಕ್ಕೆ. ಶಿವಶಕ್ತಿ ಯಾವ ಶಿವಶಕ್ತಿ ಅಂತಂದರೆ ಅಲ್ಲಿ ದುರ್ಗಾ, ಜಗದಂಬ ಅಂತ ಒಂದು ದೇವಿದ ಹೆಸರು ತಗೋತಾರೆ. ಜಗದಂಬ, ದುರ್ಗಾ ಅಂದರೆ ಅವ್ರು ಬೇರೆ ಯಾರೂ ಅಲ್ಲ, ಅವರು ಶಿವಶಕ್ತಿನೇ. ಯಾಕೆಂದರೆ ಶಿವನ ಜೊತೆನೇ ಸಂಬಂಧ ಇಟ್ಟಿರೋ ಕಾರಣದಿಂದ ಅವಳು ಆ ಶಿವನಿಂದ ಶಕ್ತಿ ಪಡೆದಿರ್ತಾಳೆ. ಅದಕ್ಕೆ ಅವಳಿಗೆ ಶಿವಶಕ್ತಿ ಅಂತಾರೆ. ಮತ್ತು ನಮ್ದೀಗ ಭಗವಂತನ ಜೊತೆ ಡೈರೆಕ್ಟ್ ಕನೆಕ್ಷನ್ ಇದೆ. ಮತ್ತು ನಾವು ನಾರಿ ಹೋಗಿ ಶಿವಶಕ್ತಿ ರೂಪ ತಾಳಿದ್ದೀವಿ ಅಂತ ನಾವು ಧಾರಾಳವಾಗಿ ಹೇಳ್ಬೋದು. ಇನ್ನು ಆಲ್ಮೋಸ್ಟ್ ಕೊನೆಯ ಪ್ರಶ್ನೆ, ನೀವು ಈ ಜ್ಞಾನಕ್ಕೆ ಬಂದ ಮೇಲೆ ಆಗಿರುವಂಥ ಯಾವುದಾದ್ರೂ ಒಂದು ಅಥವಾ ಎರಡು ವಿಶೇಷ ಅನುಭವ, ಅಂದರೆ ಅದ್ಭುತ ಅನಿಸಿರುತ್ತೆ, ಆ ಥರ ಅನುಭವ ಯಾವುದಾದ್ರೂ ಆಗಿದ್ದರೆ ಅದನ್ನು ಶೇರ್ ಮಾಡಿ. ನಾವು ಯಾವಾಗ ಈ ಒಂದು ಜ್ಞಾನದಲ್ಲಿ ಬಂದ್ವಿ, ಇಲ್ಲಿ ನಮಗೆ ಯಾವಾಗ ಸ್ಪಷ್ಟ ಆಯಿತು ಸ್ವಯಂ ಪರಮಾತ್ಮ ಈ ಸೃಷ್ಟಿಗೆ ಅವತರಣೆಯಾಗಿದ್ದು, ಪರಮಾತ್ಮನ ಜೊತೆನೇ ಡೈರೆಕ್ಟ್ ನಮ್ಮದು ಸಂಬಂಧ ಇದೆ. ಡೈರೆಕ್ಟ್ ಅವನ ಜೊತೆನೇ ಸಂಬಂಧ ಇರಬೇಕಾದ್ರೆ ನಾವು ಯೋಗದಲ್ಲಿ ಅನುಭವ ಮಾಡ್ತಾ ಇರ್ತೀವಿ ಅವನ ಜೊತೆ. ಈಗ ಲೌಕಿಕದಲ್ಲಿ ಭಕ್ತಿ ಮಾರ್ಗದಲ್ಲಿ ಎಲ್ಲೋ ಒಂದು ಸಲ ಅವ್ರಿಗೆ ಸಾಕ್ಷಾತ್ಕಾರ ಆಯಿತು ಅಂತಂದರೆ ಎಷ್ಟು ಖುಷಿ ಪಡ್ತಾರೆ. ಆದರೆ ನಿಜವಾಗ್ಲೂ ಇಲ್ಲಿ ಅದು ಕಾಮನ್ ಮಾತು. ಸಾಕ್ಷಾತ್ಕಾರ ಅನ್ರಿ ಪರಮಾತ್ಮನ ಜೊತೆ ಅನುಭೂತಿ ಏನಾಗ್ತದೆ ಅದು ಪ್ರತಿದಿನ ಎಲ್ಲ ಸಮಯದಲ್ಲೂ ನಮಗೆ ಆಗ್ತಾ ಇರ್ತದೆ. ಯಾಕೆಂದರೆ ಅವನ ಜೊತೆ ಡೈರೆಕ್ಟ್ ಕನೆಕ್ಷನ್ ಅಂತ ನಾವು ಹೇಳಿದ್ವಲ್ಲ, ಅವ್ರದ್ದು ಏನೇ ಒಂದು ಡೈರೆಕ್ಷನ್ ಕೊಡ್ತಾರೆ ಅದು ನಮಗೆ ಕ್ಯಾಚ್ ಆಗ್ತದೆ. ಈಗ ಜಸ್ಟ್ ನಾವು ಒಂದು ಸ್ಪೀಚ್ ಮಾಡಬೇಕಾದ್ರು, ಸ್ಪೀಚ್ ಅಥವಾ ಏನೇ ಒಂದು ಸಂದೇಶ ಕೊಡಬೇಕಾದ್ರೆ ಭಗವಂತನಿಗೇನೆ ನಾವು ಪೂರ ಸರೆಂಡ್ರ್ ಅಂದರೆ ಬುದ್ಧಿಯನ್ನು ಸರೆಂಡ್ರ್ ಮಾಡಿಬಿಟ್ಟಿರ್ತೀವಿ. ಬಾಬಾ ಈ ಆತ್ಮಗಳಿಗೆ ಏನು ಅವಶ್ಯಕತೆ ಐತಲ್ಲ ಅದು ನಿನಗೆ ಗೊತ್ತು, ಅದಕ್ಕೆ ನೀನೇ ಏನು ಮಾಡು, ಈ ಒಂದು ಮೈಕ್ ಮೂಲಕ ಏನು ಹೇಳಿಸ್ಬೇಕು ಅದು ನೀನೇ ಹೇಳೋದು ಅಂತ ಯಾವಾಗ ನಾವು ಬುದ್ಧಿನೇ ಸರೆಂಡರ್ ಮಾಡಿಬಿಟ್ಟಿರ್ತೀವಿ, ಆವಾಗ ಸ್ವಯಂ ಪರಮಾತ್ಮನೇ ಅಲ್ಲಿ ಏನೆಲ್ಲ ಸಂದೇಶನ ಕೊಟ್ಬಿಟ್ಟಿರ್ತಾರೆ. ಓಕೆ, ಇದಿಷ್ಟು ಇವತ್ತಿನ ಒಂದು ಪ್ರಶ್ನೆಗಳ ವಾದ ಸಂವಾದ ಆಗಿತ್ತು. ಸೊ ಆಲ್ಮೋಸ್ಟ್ ಜನಗಿರುವಂಥ ಎಲ್ಲ ಪ್ರಶ್ನೆಗಳನ್ನು ತುಳಸಾ ಅಕ್ಕವರು ತುಂಬ ಅಚ್ಚುಕಟ್ಟಾಗಿ ಉತ್ತರಿಸಿದ್ದಾರೆ. ಸೊ ಅವರ ಜನರಿರುವಂಥ ಅನುಮಾನಗಳನ್ನು, ಕೆಲವೊಂದು ವಿಚಿತ್ರ ವಿಷಯಗಳನ್ನು ಕ್ಲಿಯರ್ ಮಾಡಿದ್ದಾರೆ. ಸೊ ಸಾಕಷ್ಟು ಪ್ರಶ್ನೆಗಳು ಇನ್ನೂ ಬಾಕಿ ಇದೆ. ಸೊ ಅದನ್ನು ಇನ್ನೊಂದು ಹಂತದಲ್ಲಿ ನಾವು ಕೈಗೊಳ್ಳೋಂತ ಹೇಳ್ತಾ, ಅವರು ಇಷ್ಟು ಸುಮಾರು ಒಂದು ಗಂಟೆಗಳ ಕಾಲ ನಮಗೆ ಸಮಯ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಅವರಿಗೆ ಮತ್ತೊಮ್ಮೆ
ನಮಸ್ತೆ. ಥ್ಯಾಂಕ್ ಯು. ಓಂ ಶಾಂತಿ. ಓಂ ಶಾಂತಿ.